ಒಂದು ಕಣ್ಣಿನಲ್ಲಿ ಪರಮಧಾಮ, ಇನ್ನೊಂದು ಕಣ್ಣಿನಲ್ಲಿ ಸ್ವರ್ಗ ಸುಖಧಾಮ. ಅಲಫ್ और बे, मुक्ति और जीवन मुक्ति, शांति धाम और सुख धाम. ಅನುಭವ ಮಾಡಿ. ಗತಿ ಸದ್ಗತಿ, ಒಂದು ಕಣ್ಣಿನಲ್ಲಿ ಗತಿ, ಇನ್ನೊಂದು ಕಣ್ಣಿನಲ್ಲಿ ಸದ್ಗತಿ. ಒಂದು ಕಣ್ಣಿನಲ್ಲಿ ಪರಮಧಾಮ ಅನುಭವ ಮಾಡ್ತಾ ಇದ್ದೀವಿ, ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮವಾದ ಸ್ವರ್ಗ ಕಾಣಿಸ್ತಾ ಇದೆ. ಪ್ರಯತ್ನ ಮಾಡ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಕೆಲವೊಬ್ಬರಿಗೆ ಪ್ರಯತ್ನ ಮಾಡೋ ಅವಶ್ಯಕತೆಯೂ ಬೀಳ್ತಾ ಇಲ್ಲ. ಡೈರೆಕ್ಟ್ ಮನಸ್ಸು ಬುದ್ಧಿ ಪರಮಧಾಮದಲ್ಲಿ, ಸೆಕೆಂಡಿನಲ್ಲಿ ಪರಮಧಾಮ, ಸೆಕೆಂಡಿನಲ್ಲಿ ಸುಖಧಾಮ. ಅನುಭವ ಪ್ರಾಕ್ಟಿಕಲ್. ಸದಾ ಸ್ವತಃ ಸಹಜವಾಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸಿ ಸೆಕೆಂಡಿನಲ್ಲಿ ನನ್ನ ಆತ್ಮ ಪರಮಧಾಮ ನಿವಾಸಿ, ಪರಮಧಾಮದಲ್ಲಿ ಸ್ವಯಂವನ್ನು ಬಿಂದು ರೂಪದಲ್ಲಿ ಬಿಂದು ಬಾಬರವರ ಸಮ್ಮುಖದಲ್ಲಿ ನೋಡ್ತಾ ಇದ್ದೇನೆ. ಅಂತರ್ಚಕ್ಷುಗಳಿಂದ ಎದುರುಗಡೆ ಶಿವ ಬಾಬಾ ಮಹಾಜ್ಯೋತಿ, ಪರಮಜ್ಯೋತಿ, ಅಖಂಡ ಜ್ಯೋತಿ, ಜಾಗಂತಿ ಜ್ಯೋತಿಯಾದ ಈಶ್ವರನ ಸಾನ್ನಿಧ್ಯದಲ್ಲಿ ಅವರ ಮಗುವಾಗಿ ನಾನು ಕುಳಿತುಕೊಂಡಿದ್ದೇನೆ. ಆ ಜಾಗಂತಿ ಜ್ಯೋತಿ ಶಿವ ಬಾಬಾರವರಿಂದ ತೇಜೋಮಯ ತೇಜಸ್ವಿ ಕಿರಣಗಳು ಬರ್ತಾ ಇದೆ. ನನ್ನ ಆತ್ಮದಲ್ಲಿ ತುಂಬಿಕೊಳ್ತಾ ಇದೆ. ಅನುಭವ ಮಾಡ್ತಾ ಇದ್ದೇನೆ. ಅಶರೀರಿಯಾಗಿ ದೇಹದ ಬಾಣದಿಂದ ಮುಕ್ತ, ಭೂಮಿಯ ಲಗಾವಿನಿಂದ ಮುಕ್ತ ನನಾತ್ಮ ಅಶರೀರಿಯಾಗಿ ಪರಂಧಾಮದಲ್ಲಿ, ಶಾಂತಿಧಾಮದಲ್ಲಿ, ಶಾಂತಿಯ ಸಾಗರನಲ್ಲಿ ಮುಳುಗಿದ್ದೇನೆ. ಸಾಗರನ ಆಳದಲ್ಲಿ ಮುಳುಗಿದ್ದೇನೆ. ಏಕಾಂತವಾಸಿಯಾಗಿ ಶಾಂತಿಯ ಸಾಗರನಲ್ಲಿ ಮುಳುಗಿದ್ದೇನೆ. ನನ್ನ ಆತ್ಮದಲ್ಲಿ ಶಾಂತಿ ಸಾಗರನಲ್ಲಿ ಮುಳುಗಿದಾಗ ಆತ್ಮದಲ್ಲಿರುವ ಎಲ್ಲ ಕೊಳಕು ಮೈಲು ಕ್ಲೀನಾಗಿ, ಸ್ವಚ್ಛವಾಗಿ, ಶುದ್ಧವಾಗಿ, ಸಂಪೂರ್ಣ ಪರಮ ಪವಿತ್ರನಾಗುತ್ತಿದ್ದೇನೆ. ನನ್ನ ಆತ್ಮ ಕಲೆ ರಹಿತ ವಜ್ರವಾಗಿ ಹೊಳೆಯಲಾರಂಭಿಸಿದ್ದೇನೆ. ಶಾಂತಿಯ ಸಾಗರನಲ್ಲಿ ಮುಳುಗಿ ಸ್ವಧರ್ಮ ಶಾಂತಿಯಲ್ಲಿ ಸ್ಥಿತನಾಗಿದ್ದೇನೆ. ಸ್ವದೇಶವಾದ ಪರಮಧಾಮದಲ್ಲಿ, ಸ್ವದೇಶ ಪರಮಧಾಮದಲ್ಲಿ ಸ್ವಸ್ಥಿತಿ, ಶಾಂತಿ, ಆತ್ಮಿಕ ಸ್ಥಿತಿ, ಸ್ವಧರ್ಮ ಶಾಂತಿ, ಸ್ವಯಂವನ್ನು ಬಿಂದು ರೂಪದಲ್ಲಿ, ನಿರಾಕಾರ ಜ್ಯೋತಿ ರೂಪದಲ್ಲಿ, ಶಾಂತಿ ಸಾಗರನ ಆಳದಲ್ಲಿ ಮುಳುಗಿದ್ದೇವೆ. ಅನುಭವ ಮಾಡಿ. ಶಾಂತಿ ಸಾಗರನ ಆಳದಲ್ಲಿ ನಾವೆಲ್ಲರೂ ಮುಳುಗಿದ್ದೇವೆ. ಸ್ವೀಟ್ ಸೈಲೆನ್ಸ್. शांति की शक्ति, स्वीट साइलेंस. ಶಾಂತಿಯ ಶಕ್ತಿಯ ಸ್ವರೂಪನಾಗಿದ್ದೇನೆ. ಶಾಂತಿಯ ಶಕ್ತಿಯ ಸ್ವರೂಪನಾಗಿದ್ದೇನೆ. एकदम साइलेंस ಅಲ್ಲಿ ಹೋಗಿದ್ದೇನೆ. ಆತ್ಮ ಸ್ವೀಟ್ ಸೈಲೆನ್ಸ್ ಅಲ್ಲಿ ಶಾಂತಿಯ ಸಾಗರನ ಆಳದಲ್ಲಿ ಮುಳುಗಿದ್ದೇನೆ.
ಆಳದಲ್ಲಿ ಮುಳುಗಿದ್ದೇನೆ. ಆತ್ಮದಲ್ಲಿರುವ ಎಲ್ಲ ವಿಕರ್ಮದ ಕೊಳಕು ಕ್ಲೀನಾಗಿ ಸ್ವಚ್ಛ ಆತ್ಮ, ಶುದ್ಧ ಆತ್ಮ, ಪರಮ ಪವಿತ್ರ ಆತ್ಮ ಆಗಿದ್ದೇನೆ. ಪರಂ ಪವಿತ್ರ ಆತ್ಮ ಆಗಿದ್ದೇನೆ. ಪರಂ ಪವಿತ್ರ ಆತ್ಮ ಆಗಿದ್ದೇನೆ. ನೋಡಿ, ಮನಸ್ಸು ಬುದ್ಧಿ ಅಲ್ಲೇ ಇದೆಯಾ? ಸಾಗರನಲ್ಲೇ ಮುಳುಗಿದೆಯಾ ನೋಡಿ. ಏಕಾಗ್ರಚಿತ್ತ, ಏಕಾಂತವಾಸಿ, ಆಳದಲ್ಲಿ ಮುಳುಗಿ, ಶಾಂತಿ ಸಾಗರನಲ್ಲಿ ಮುಳುಗಿ, ಸ್ವೀಟ್ ಸೈಲೆನ್ಸ್ ಅಲ್ಲಿ ಸ್ವಯಂ बिंदु बरबर समान शुद्ध परम पवित्र आत्मा ಆಗಿದ್ದೇನೆ. परम पवित्र आत्मा ಆಗಿದ್ದೇನೆ. ಅಶರೀರಿ ಆತ್ಮ ಆಗಿದ್ದೇನೆ. ನಿರಾಕಾರ ಜ್ಯೋತಿಯಾಗಿದ್ದೇನೆ. ಪರಂ ಪವಿತ್ರಾತ್ಮ ಶಾಂತಿಯ ಸಾಗರನಲ್ಲಿ ಮುಳುಗಿ ಎಲ್ಲ ದುನಿಯಾವಿ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್ ಹಾಕಿ ಶಾಂತಿ ಸಾಗರನಲ್ಲಿ ಮುಳುಗಿಬಿಟ್ಟಿದೆ ನನ್ನ ಆತ್ಮ. ಫುಲ್ ಸ್ಟಾಪ್, फुल स्टॉप. ದೇಹದಿಂದ ಭಿನ್ನಾಗಿದ್ದೀವಿ. पावरफुल आत्मिक रूपದಲ್ಲಿ ಸ್ಥಿತರಾಗಬಲ್ಲಿರಿ ನೀವು. ಬಾಬಾ ಬಾಬಾ ಫುಲ್ ಸ್ಟಾಪ್ ಆರ್ಡರ್ ಮಾಡಿದ್ರು. ಫುಲ್ ಸ್ಟಾಪ್. ಬೇರೆ ಯಾವುದು ಸ್ಮೃತಿ ಬರಬಾರ್ದು, ಸಂಕಲ್ಪ ಇರಬಾರ್ದು. ಒಂದು ಸೆಕೆಂಡ್ನಲ್ಲಿ ಫುಲ್ ಸ್ಟಾಪ್ ಹಾಕಿ ಪರಮಧಾಮದಲ್ಲಿ ಶಾಂತಿ ಸಾಗರದಲ್ಲಿ ಮುಳುಗಬೇಕು. ಆಳದಲ್ಲಿ ಶಾಂತಿಯ ಮುಕ್ತಗೊಳಿಸಿ
ಹೃದಯದಲ್ಲಿರುವ ಎಲ್ಲ ಕೊಳೆ ಕ್ಲೀನ್, ಪಾಪದ ಕೊಳೆ ಎಲ್ಲ ಕ್ಲೀನ್. ಸೈಲೆನ್ಸ್ ಅಲ್ಲಿ ಹೋಗಿದ್ವಿ ನಾವೆಲ್ಲರೂ. ಸ್ವೀಟ್ ಸೈಲೆನ್ಸ್, ಸಾಗರದ ಆಳದ ಅನುಭೂತಿ, ಧರ್ಮ ಶಾಂತಿ, ಬಂಗಾರದ ಮಹಲುಗಳನ್ನು ನೋಡ್ತೇವೆ. ಸ್ವರ್ಗದಲ್ಲಿ ಅವತರಿಸಬೇಕಾಗಿ ಸ್ವಚ್ಛವಾಗಿದ್ದವೆ, ಶುದ್ಧವಾಗಿದ್ದವೆ, ಸಪ್ತಗುಣ ಸ್ವರೂಪದಲ್ಲಿ ಪರಮಧಾಮದಿಂದ ಸ್ವರ್ಗದಲ್ಲಿ ಅವತರಿಸಿದ್ದೇವೆ. ಬಂಗಾರದ सोने की दुनिया होगी, देवता होंगे लोग। सोने की दुनिया होगी, देवता होंगे लोग। सुख अपार होंगे, खाने को 56 भोग। सुख अपार होंगे, खाने को 56 भोग। सोने की दुनिया होगी।
करेंगे रात राधाकृष्ण झिलमिल महलों में देवता करे निवास। राधे कृष्ण के संग सभी करेंगे रात झिलमिल महलों में देवता करे निवास, देवता करे निवास। आठों प्रहर उत्सव ऐसा बनेगा यो सुख अपार होंगे खाने को 56 भोग सोने की दुनिया होगी। स्वर्ग में होगी सदा सुंदर बहार, पशु पक्षी भी मिलकर बांटेंगे ऐसा प्यार। स्वर्ग में होगी सदा सुंदर बहार, पशु पक्षी भी मिलकर बांटेंगे ऐसा प्यार, बांटेंगे ऐसा प्यार। लंबी आयु जीने को प्रकृति करे सहयोग, सुख अपार होंगे खाने को 56 भोग सोने की दुनिया होगी, देवता होंगे लोग सोने की दुनिया होगी, देवता होंगे लोग सुख अपार होंगे खाने को 56 भोग, सुख अपार होंगे खाने को 56 भोग सोने की दुनिया होगी, देवता होंगे लोग सोने की दुनिया होगी, देवता होंगे लोग सोने की दुनिया होगी, देवता होंगे। ಆದಿ ದೇವತಾ ಸ್ವರೂಪದಲ್ಲಿದ್ದಂಥವ್ರು ಸೆಕೆಂಡಿನಲ್ಲಿ ದೇವತಾ ಫರಿಸ್ತಾ ಆಗಿ ಸೂಕ್ಷ್ಮವತನ ಮತ್ತೆ ತಲುಪಿದ್ದೇನೆ, ಸೂಕ್ಷ್ಮವತನದಲ್ಲಿ ಫರಿಸ್ತಾ ಆಗಿದ್ದೇನೆ. ಎದುರುಗಡೆ ಬಾಪ ದಾದಾ ಇದ್ದಾರೆ, ಅವರ ವರದಾನಿ ಹಸ್ತ ತಲೆ ಮೇಲಿದೆ, ಹೃದಯ ರಾಮ ನಾವೆಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ, ಮುಗುಳ್ನಗ್ತಾ ಇದ್ದಾರೆ. ಒಂದು ಕಣ್ಣಿನಲ್ಲಿ ಪರಮಧಾಮ, ಇನ್ನೊಂದು ಕಣ್ಣಿನಲ್ಲಿ ಸ್ವರ್ಗ ವೈಕುಂಠವನ್ನು ಅನುಭವ ಮಾಡುವಂಥ ಮಕ್ಕಳನ್ನು ಪರಮಾತ್ಮ ನೋಡ್ತಾ ಅವರ ವರದ ಹಸ್ತ ತಲೆಯ ಮೇಲಿಟ್ಟು ವಿಜಯ್ ಭವ. ವಿಜಯ್ ಭವ. ಎಲ್ಲ ಮಕ್ಕಳಿಗೆ ವಿಜಯ್ ಭವದ ತಿಲಕವನ್ನು ಹಚ್ಚಿ ಅವರ ವರದ ಹಸ್ತದಿಂದ ಸರ್ವಶಕ್ತಿ ಕಿರಣಗಳೆಂಬ ಕರೆಂಟನ್ನು ತುಂಬುತ್ತಾ ಇದ್ದಾರೆ. ನಾವೆಲ್ಲರೂ ಕರೆಂಟನ್ನು ಪಡೆದುಕೊಳ್ತಾ ಇದ್ದೇವೆ, ಗ್ರಹಿಸುತ್ತಿದ್ದೇವೆ. ಎಲ್ಲ ವಿಕರ್ಮಗಳು ಹೇಗೆ ಭಸ್ಮ ಆಗ್ತವೆ ಅಂದರೆ ಎಷ್ಟೆಷ್ಟು ಬಾಬರವರ ಜೊತೆಗೆ ಮನಸ್ಸು ಬುದ್ಧಿಯಿಂದ ಶಾಂತಿಯ ಸಾಗರನಲ್ಲಿ ಮುಳುಗುತ್ತವೆ. ಆತ್ಮದಲ್ಲಿರುವ ಕೊಳೆ ಹೋಗ್ತದೆ, ಪ್ರಾಕ್ಟಿಕಲ್ ಕೊಳೆ ಹೋಗ್ತದೆ, ಪ್ರಾಕ್ಟಿಕಲ್ ಕೊಳೆ ಹೋಗ್ತದೆ. ಬುದ್ಧಿ ಲೈನ್ ಕ್ಲಿಯರ್ ಆಗ್ತದೆ, ಬುದ್ಧಿಯಲ್ಲಿ ಪರಮಾತ್ಮ ಜ್ಞಾನ ಸ್ಪಷ್ಟ ಕುತ್ಕೊಳ್ತಾ ಹೋಗ್ತದೆ. ಯಾರಿಗೆಲ್ಲ ಕುತ್ಕೊಳ್ತಾ ಹೋಗ್ತದೆ ಅವರೆಲ್ಲರೂ ಆಲ್ರೆಡಿ ಬಾಬರವರ ಜೊತೆ ಜ್ಞಾನ ಸ್ನಾನ, ಯೋಗ ಅಗ್ನಿ, ನಿರಂತರ ಅಗ್ನಿಯಲ್ಲಿ ಸ್ನಾನ ಮಾಡಿ ಮಾಡಿ ಆತ್ಮ ಸ್ವಚ್ಛವಾಗ್ತಾ ಇದೆ, ಬುದ್ಧಿ ಲೈನ್ ಕ್ಲಿಯರ್ ಆಗ್ತಾ ಇದೆ. ನಾವೆಲ್ಲರೂ ಸೂಕ್ಷ್ಮವತನದಲ್ಲಿ ಫರಿಸ್ತೆಗಳು, ಆತ್ಕಾರಿ ಫರಿಸ್ತೆಗಳು. ಬಾಪ್ದಾದರವರ ವರದ ಹಸ್ತ ತಲೆ ಮೇಲೆ ತಿಲಕವನ್ನು ಹಚ್ಚಿದ್ದಾರೆ. ಬಾಪ್ದಾದ ಅಮೃತ ಕುಡಿಸಿದ್ದಾರೆ. ಅಮರ ಭವ ಅಮೃತವನ್ನು ಕುಡಿಸಿ ನಾವೆಲ್ಲ ಮಕ್ಕಳನ್ನು ಬಾಪ್ದಾದ ಸೆಕೆಂಡಿನಲ್ಲಿ ತನ್ನ ಮಸ್ತಕದಿಂದ ನಮ್ಮ ಮಸ್ತಕಕ್ಕೆ ಸ್ಪರ್ಶ ಮಾಡುತ್ತಾ ಫರಿಸ್ತಾಸು ಜ್ಯೋತಿರ್ಬಿಂದುವನ್ನು ಅನ್ನುತ್ತಿದ್ದಾರೆ. ಸೆಕೆಂಡಿನಲ್ಲಿ ಮತ್ತೆ ಚಾಲೆಂಜ್. ಎಲ್ಲ ಮಕ್ಕಳನ್ನ ನೋಡಬೇಕಲ್ವ, ಎಲ್ಲರನ್ನೂ ಪಾಸ್ ವಿತ್ ಆನರ್ ಮಾಡಬೇಕು. ಹಾಗಾಗಿ ಬಾಬಾ ಮತ್ತೆ ಚಾಲೆಂಜ್ ಮಾಡ್ತಾ ಇದ್ದಾರೆ, ಮಕ್ಕಳೇ ಫರಿಸ್ತಾಸು ಜ್ಯೋತಿರ್ಬಿಂದುವನು ಮತ್ತೆ ಮರಳಿ ನಾವು ಅದೇ ಉಮ್ಮಂಗ ಉತ್ಸಾಹ ಸ್ಟಾರ್ಟಿಂಗಲ್ಲಿ ಏನಿರ್ತದೆ ಅದೇ ಉಮ್ಮಂಗ ಉತ್ಸಾಹ ಇವಾಗಲೂ ಕೂಡ ಇಟ್ಟುಕೊಂಡು ಫರಿಸ್ತಾಸು ಜ್ಯೋತಿರ್ಬಿಂದು
ಸೆಕೆಂಡಿನಲ್ಲಿ ನಾವೆಲ್ಲರೂ ಅಶರೀರಿ ಸೂಕ್ಷ್ಮ ಶರೀರದ ಭಾನವನ್ನು ಬಿಟ್ಟು ಬಿಂದು ಮಾತ್ರ ಉಳಿದುಕೊಂಡು ಹೊರಟಿದೆ. ಬಿಂದು ಡೈರೆಕ್ಟ್ ಪರಮಧಾಮ, ಶಾಂತಿಧಾಮ, ನನ್ನ ನಿಜ ಮನೆ, ಎಲ್ಲಿ ನನ್ನ ಆತ್ಮನ ತಂದೆ ಪರಮಾತ್ಮಜ್ಞನ ಸೂರ್ಯ ನಿರಾಕಾರ ಜ್ಯೋತಿ ಇದ್ದಾರೆ. ಅವರ ಸಮ್ಮುಖದಲ್ಲೇ ಕುಳಿತಿದ್ದೇನೆ. ಜ್ಞಾನ ಸೂರ್ಯನ ಜೊತೆಗೆ ಪರಮಧಾಮದಲ್ಲಿ ಕುಳಿತುಕೊಂಡಿದ್ದೇನೆ, ಅಂಟಿಕೊಂಡಿದ್ದೇನೆ, ಕಂಬೈನ್ಡ್ ಸ್ವರೂಪದಲ್ಲಿದ್ದೇನೆ. ಪರಮಾತ್ಮ ಸಮೀಪದ ಮಗುವಾಗಿ ಕುಳಿತುಕೊಂಡಿದ್ದೇನೆ. ಅಶರೀರಿಯಾಗಿ ಜ್ವಾಲಾ ಸ್ವರೂಪ ಅವಸ್ಥೆಯನ್ನು ನಾನಾತ್ಮ ಚಾರ್ಜ್ ಆಗಿ ಆತ್ಮದಲ್ಲಿ ತಾಕತ್ತು ಅಗ್ನಿಯನ್ನು ಕರೆಂಟನ್ನು ಪಡೆದು 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 ಮಜಬೂತ್ ಸ್ಟ್ರಾಂಗ್ ಆಗಿ ಎಲ್ಲ ವಿಕರ್ಮಗಳನ್ನು ಭಸ್ಮ ಮಾಡಿಕೊಂಡು ಸಮರ್ಥ ಸಂಕಲ್ಪಧಾರಿಯಾಗಿ ಪರಂ ಧಾಮದಿಂದ ನಾನು ಆತ್ಮ ಮರಳಿ ಸೂಕ್ಷ್ಮವತನಕ್ಕೆ ಬಂದೆ. ಸೂಕ್ಷ್ಮವತನದಲ್ಲಿ ನನ್ನ ಸೂಕ್ಷ್ಮ ಶರೀರ ಇಮರ್ಜ್ಡ್. ಸೂಕ್ಷ್ಮ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ನಾನಾತ್ಮ ಪ್ರವೇಶ ಮಾಡಿದ್ದೇನೆ. ನನ್ನೆದುರುಗಡೆ ಮರಳಿ ಬಾಪದಾದ ಮಗುಳ್ನಗ್ತಾ ಇದ್ದಾರೆ. ಬಾಪದಾದ ಎಲ್ಲರನ್ನ ಅರ್ಧ ಚಂದ್ರಮನ ರೂಪದಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅಲರ್ಟ್. ಯಾರೂ ಶಾಂತಿಯ ಅಲೆಗಳಲ್ಲಿ ತೇಲ್ತಾ ತೇಲ್ತಾ ಟ್ರಾನ್ಸ್ಗೆ ಹೋಗಿಲ್ವಾ? ಯಾರೂ ಶಾಂತಿಯ ಆಳದಲ್ಲಿ ಹೋಗಿ 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 ನಿದ್ರೆಗೆ ಹೋಗಿಲ್ವಲ್ಲ? ಬಾಬಾ ನೋಡ್ತಾ ಇದ್ದಾರೆ. ಬಾಬಾ ಎದುರುಗಡೆ ಹೇಗೆ ಕಾಣಿಸ್ತಾರೆ ಈಗ? ಯಾಕಂದರೆ ಶಾಂತಿ ಪರಮಧಾಮದಲ್ಲಿ ಯಾವಾಗ ಹೋಗ್ತೀವಿ ನಾವು? ಶಾಂತಿಯ ಆಳದಲ್ಲಿ ಹೋಗ್ತೀವಿ. ನಿದ್ದೆ ಬರ್ತದೆ, ನಿದ್ರೆ ಬರೆಸ್ತದೆ. ಯಾಕಂದರೆ ಶಾಂತಿಯಷ್ಟು ಅಪಾರವಾದ ಶಾಂತಿ ಸಿಗ್ತದೆ. ಸಮ್ಟೈಮ್ಸ್ ಟ್ರಾನ್ಸ್ಗೆ ಹೋಗ್ತೇವೆ. ಅವೆರಡೂ ಆ ಎರಡೂ ಸ್ಟೇಜ್ ಗೆದ್ದು ಅಲರ್ಟ್ ಆಗಿ ಸೂಕ್ಷ್ಮವತನದಲ್ಲಿದ್ದೀವಿ. ಸ್ವೀಕಾರನ ಎಲ್ಲರೂ ಒಂದು ಸಾರಿ ಹೇಳಿ, ಸ್ವೀಕಾರನ. ಅಲರ್ಟ್ ಇದ್ದೀವಿ ಬಾಬಾ. 3, 4, 5, 6, 7, 8, 9, 10, 11, 12, 12. ಸೂಕ್ಷ್ಮವತನದಲ್ಲಿ ಅಲರ್ಟ್ ಅಲರ್ಟ್ ಇದ್ದೀವಲ್ವಾ? ಫರಿಷ್ಠಗಳಲ್ವಾ? ತಿಲಕ ಹಚ್ಕೊಂಡಿದ್ದೀರಲ್ವಾ? ಜಾಗೃತ ಅವಸ್ಥೆಯಲ್ಲಿ ಇದ್ದೀವಲ್ವಾ? ಬುದ್ಧಿ ಲೈನ್ ಕ್ಲಿಯರ್ ಇದೆಯಲ್ವಾ? ಸ್ವಚ್ಛ ಆಗಿದೆಯಲ್ವಾ? ಆತ್ಮ ಶಾಂತಿ ಸಾಗರನಲ್ಲಿ ಮುಳುಗಿ ಬಂದಿದೆಯಲ್ವಾ? ಆತ್ಮ ಎಲ್ಲ ಕೊಳೆ ಹೋಗಿದೆಯಲ್ವಾ? ಆತ್ಮದಲ್ಲಿ ಭಾರ ಹೋಗಿದೆಯಲ್ವಾ? ಈಗ ಬೇರೆ ತರಹದ ಒಂದು ಅಭ್ಯಾಸವನ್ನು ಬಾಬಾ ಮಾಡಿಸ್ತಾರೆ. ಬಾಬಾ ನಮ್ಮ ಎದುರುಗಡೆ ಹೇಗೆ ಕಾಣಿಸ್ತಾರೆ? ಸಡನ್ನಾಗಿ ಜೋಳಿಗೆಯನ್ನು ಹಿಡ್ಕೊಂಡಿದ್ದಾರೆ. ಜೋಳಿಗೆ ಗೊತ್ತಲ್ವಾ? ಬಾಬರಬರ ಬಾಬಾ ನಮ್ಮ ಸಮ್ಮುಖದಲ್ಲಿ ಹೇಗಿದ್ದಾರೆ? ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ, ಅವರ ಭ್ರುಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಇದ್ದಾರೆ. ಜೋಳಿಗೆ ಇದೆ. ಈಗ ಜೋಳಿಗೆ ಒಂದು ಕಡೆ, ಇನ್ನೊಂದು ಕಡೆ ಯಜ್ಞಕುಂಡ, ಯಜ್ಞ ಹವನ ಕುಂಡ ಅಂತಿರಲ್ವಾ? ಅದು ಇದೆ. ಎಲ್ಲಿ? ಅಗ್ನಿ ಇದೆ, ತೀಲಿದೆ, ಆಮೇಲೆ ಕಟ್ಟಿಗೆ, ಅದರಲ್ಲೆಲ್ಲ ಯಜ್ಞದಲ್ಲಿ ಏನಿದೆ ಎಲ್ಲ ಇದೆ. ಬೆಂಕಿ ಉರಿತಾ ಇದೆ. ಬಾಬರವರ ಜೋಳಿಗೆ ಒಂದು ಇದೆ. ಅವರ ಬಾಹುಗಳಲ್ಲಿ ಒಂದು ಜೋಳಿಗೆ ಇದೆ. ಓಕೆ, ಜೋಳಿಗೆಯನ್ನು ನೋಡ್ತಾ ಇದ್ರಿ ಫಸ್ಟ್. ಬಾಬದಾದ ಈಗ ಒಂದೊಂದು ಮಗು ಹತ್ರ, ಮುಖದ ಹತ್ರ ಚಿಟಿಕೆ ಹೊಡಿತಾರೆ. ಓಕೆನಾ? ಸೂಕ್ಷ್ಮವತನದಲ್ಲಿ ಬಾಬಾ ಒಬ್ಬೊಬ್ಬರ ಮಗು ಹತ್ರ ಬರ್ತಾರೆ, ಚಿಟಿಕೆ ಹೊಡಿತಾರೆ. ಚಿಟಿಕೆ ಹೊಡೆದ ತಕ್ಷಣವೇ ಪಾಪದ ಹೊರೆ, ವ್ಯರ್ಥದ ಹೊರೆ, ವಿಕರ್ಮದ ಹೊರೆ, ಜವಾಬ್ದಾರಿಯ ಹೊರೆ, ಚಿಂತೆಗಳ ಹೊರೆ, ಭಯದ ಹೊರೆ, ಪರೇಶಾನಿಗಳ ಹೊರೆ, ಎಲ್ಲ ಹೊರೆ ಇಟ್ಕೊಂಡಿದ್ದೀರಿ. ನನಗೆ ಬೇಕು ಅಂತ ಬಾಬಾ ಜೋಳಿಗೆ ಹಿಡ್ಕೊಂಡು ನಿಂತಿದ್ದಾರೆ. ಬಾಬರವರ ಬಾಹುಗಳಲ್ಲಿ ಜೋಳಿಗೆ, ಜೋಳಿಗೆಯಲ್ಲಿ ಬಾಬಾ ಚಿಟಿಕೆ ಹೊಡಿತಾರೆ. ಅನುಭವ ಮಾಡಬೇಕು. ಬಾಬಾ ಚಿಟಿಕೆ ಹೊಡಿತಾರೆ, ಪ್ರತಿಯೊಬ್ಬರು ಅನುಭವ ಮಾಡಬೇಕು. ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಪರಮಾತ್ಮ ಚಿಟಿಕೆ ಹೊಡಿತಾರೆ. ಅರ್ಧಚಂದ್ರಮನ ರೂಪದಲ್ಲಿ ನಿಲ್ಲಿಸಿದ್ದಾರೆ. ನಮ್ಮೆದುರುಗಡೆ ಬಾಪ್ದಾದರವ್ರ ಪಕ್ಕದಲ್ಲಿ ಯಜ್ಞ ಕುಂಡ ಇದೆ, ಹವನ ಕುಂಡ ಇದೆ, ಹೋಮದ ಒಂದು ಕುಂಡ ಇದೆ. ಬಾಬಾ ಜೋಳಿಗೆನೂ ಇಟ್ಕೊಂಡಿದ್ದಾರೆ.
ಈಗ ಬಾಬಾ ಮಸ್ತಕದ ಹತ್ತಿರ ಬಂದು ಚಿಟಿಕೆ ಹೊಡಿತಾರೆ. ಚಿಟಿಕೆ ಹೊಡೆದು ಅವರ ಕೈಯಿಂದ ಹೀಗೆ ತೆಗೆದುಕೊಂಡು ಜೋಳಿಗೆಯಲ್ಲಿ ಹಾಕ್ಕೊಳ್ತಾರೆ. ಒಂದು ಕಪ್ಪು ಕಪ್ಪಾದ ಗಂಟನ್ನು ಎಲ್ಲಿಂದ? ಮಸ್ತಕದಲ್ಲಿ, ನಮ್ಮ ಬ್ರೈನಲ್ಲಿ ಒಂದು ಕಪ್ಪಾಗಿರುವಂತಹ ಸೂಕ್ಷ್ಮವಾಗಿ ಆವರಿಸಿಕೊಂಡಿರುವಂತಹ ಗಂಟಿದೆ, ಕಪ್ಪು ಗಂಟು. ಆ ಗಂಟನ್ನು ಪರಮಾತ್ಮ ತನ್ನ ಜೋಳಿಗೆಯಲ್ಲಿ ತುಂಬಿಕೊಳ್ಳಲಿದ್ದಾರೆ. ಓಕೆ, ಸ್ವೀಕಾರ ಇದೆ ಎಲ್ರಿಗೂ. ಜಾಗೃತ ಅವಸ್ಥೆಯಲ್ಲಿರಬೇಕು, ಹಗುರರಾಗಬೇಕು ತಾನೆ, ಜಾಗೃತ ಅವಸ್ಥೆಯಲ್ಲಿರಬೇಕು. ಬಾಬಾ ನೋಡ್ತಾ ಇದ್ದಾರೆ, ಒಂದೊಂದು ಮಗುವನ್ನು ನೋಡ್ತಾ ಇದ್ದಾರೆ. ಒಂದು ಸೆಕೆಂಡಿನ ಚಿಟಿಕೆಯಲ್ಲಿ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಅಥವಾ ಬ್ರೈನಲ್ಲಿ ಅನುಭವ ಆಗ್ತಾ ಇರುವ ಭಾರ, ಚಿಂತೆ, ಭಯ, ಬೇಜಾರು, ಆ ವ್ಯರ್ಥದ ಹೊರೆ, ಪಾಪದ ಹೊರೆ, ವಿಕರ್ಮದ ಹೊರೆ, ಎಲ್ಲ ಹೊರೆಯನ್ನು ಸೆಕೆಂಡಿನಲ್ಲಿ ಬಾಬಾ ಚಿಟಿಕೆ ಹೊಡೆದ ತಕ್ಷಣವೇ ಒಂದು ದೊಡ್ಡದಾದ ಗಂಟು ಧಣ್ಣಂತ ಬೀಳ್ತದೆ ಬಾಬರವರ ಜೋಳಿಗೆಯಲ್ಲಿ. ನನ್ನ ಮಸ್ತಕದಿಂದ ಬೀಳ್ತದೆ, ನನಗೆ ಗೊತ್ತಿಲ್ಲದ ಹಾಗೆ ಹಿಡನ್ ಆಗಿದೆ, ಕಪ್ಪಾದ ಒಂದು ಗಂಟಿದೆ. ಆ ಗಂಟನ್ನು ಈಶ್ವರ ತೆಗೆದುಕೊಳ್ತಾ ಇದ್ದಾರೆ ಚಿಟಿಕೆ ಮುಖಾಂತರ. ಅನುಭವ ಮಾಡಿ, ಎಲ್ಲರೂ ಅನುಭವ ಮಾಡಿ. ಕಪ್ಪಾದ ಗಂಟನ್ನು, ಹೊರೆಯನ್ನು, ಎಲ್ಲ ಮಗುವಿನ ಮಸ್ತಕದಲ್ಲಿ ಆ ಹೊರೆ ಇದೆ. ಚಿಂತೆ ಎಂಬ ಹೊರೆ ಇದೆ, ಪಾಪ ಕರ್ಮದ ಒಂದು ಹೊರೆ ಇದೆ, ವಿಕರ್ಮದ ಹೊರೆ ಇದೆ, ಜವಾಬ್ದಾರಿಗಳ ಹೊರೆ ಇದೆ. ಕಪ್ಪು ಕಪ್ಪಾದ ಗಂಟಾದ ಹೊರೆ. ಆ ಹೊರೆ ಸೆಕೆಂಡಿನಲ್ಲಿ ಪರಮಾತ್ಮ ಚಿಟಿಕೆ ಹೊಡಿತಾ ಇದ್ದಾರೆ. ಸೌಂಡ್ಲೆಸ್ ಚಿಟಿಕೆ ಅನುಭವ ಮಾಡಬೇಕು. ಬಾಬಾ ಮಗುಳ್ನಾಗ್ತಾ ಇದ್ದಾರೆ. ಅರ್ಧ ಚಂದ್ರಮನ ರೂಪದಲ್ಲಿ ನಾವೆಲ್ಲರೂ ನಿಂತಿದ್ದೀವಿ. ನಮ್ಮೆಲ್ಲರ ಸಮ್ಮುಖದಲ್ಲಿ ಒಬ್ಬೊಬ್ಬ ಬಾಬಾ ಕಾಣಿಸ್ತಾ ಇದ್ದಾರೆ. ಓಕೆನಾ? ಎಷ್ಟು ಆತ್ಮಗಳಿದೆ, ಎಲ್ಲರ ಹತ್ರ ಒಬ್ಬೊಬ್ಬ ಬಾಬಾ. ಯಾಕಂದರೆ 1000 ಭುಜವುಳ್ಳ ಪರಮಾತ್ಮ ಅನುಭವ ಮಾಡ್ತಾ ಇದ್ದೀವಿ. ನನ್ನ ಎದುರುಗಡೆನೇ ಬಾಪ್ದಾದ ಇದ್ದಾರೆ. ಅವರ ಜೋಳಿಗೆಯಲ್ಲಿ ಬಾಬಾ ಚಿಟಿಕೆ ಹೊಡೆದ್ರು. ನನ್ನಲ್ಲಿ ಏನೆಲ್ಲ ಚಿಂತೆ ಇದೆ, ಭಾರ ಇದೆ, ಭಯ ಇದೆ, ವ್ಯರ್ಥದ ಹೊರೆ ಇದೆ, ಪಾಪದ ಹೊರೆ ಇದೆ, ವಿಕರ್ಮದ ಹೊರೆ ಇದೆ, ಜವಾಬ್ದಾರಿಯ ಹೊರೆ ಇದೆ. ಅದು ಗಂಟಿನ ರೂಪದಲ್ಲಿ ಗಂಟಾಗಿ ಸೆಕೆಂಡಿನಲ್ಲಿ ಕಪ್ಪಾದ ಗಂಟೊಂದು ಬಾಬರವರ ಜೋಳಿಗೆಯಲ್ಲಿ ತುಂಬಿ ಬೀಳ್ತಾ ಇದೆ. ಒಂದೊಂದು ಮಗುವಿನ ಪಾಪ, ವಿಕರ್ಮ, ಚಿಂತೆ, ಜವಾಬ್ದಾರಿ, ಭಯ, ಎಲ್ಲ ಥರದ ಕಪ್ಪು ಗಂಟೆಗಳು. ಆ ಗಂಟೆಗಳು ಬಹಳಷ್ಟು ಹಿಡನ್ ಆಗಿದೆ, ಸೂಕ್ಷ್ಮವಾಗಿದೆ, ಕಾಣಿಸ್ತಾ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಗಂಟು ಹಗೂರವಾಗಿ ಬಾಬಾ ಸೆಕೆಂಡಿನಲ್ಲಿ ರಿಮೂವ್ ಮಾಡ್ತಾ ಇದ್ದಾರೆ. ನಮ್ಮ ಮಸ್ತಕದಿಂದ ಒಂದು ಕಪ್ಪಾದ ಗಂಟು, ವಿಕರ್ಮದ ಗಂಟು ಬಾಬರವರ ಜೋಳಿಗೆಯಲ್ಲಿ ಬಿತ್ತು. ನಾವು ಬಹಳ ಹಗೂರತೆಯ ಅನುಭವ ಮಾಡ್ತಾ ಇದ್ದೇವೆ. ಕಪ್ಪಾದ ಗಂಟೊಂದು ಪರಮಾತ್ಮ ಜೋಳಿಗೆಯಲ್ಲಿ ಬಿದ್ದ ತಕ್ಷಣ ಏಕ್ದಮ್ ಲೈಟ್ ಆಗಿದ್ದೇವೆ. ಹಗೂರರಾಗಿ ಚೆಹರೆಯಲ್ಲಿ ಆಟೋಮೆಟಿಕ್ ಚಮಕು ಬಂದಿದೆ, ಹೊಳಪು ಬಂದಿದೆ, ಜೊತೆಗೆ ಹರ್ಷಿತರಾಗ್ತಾ ಇದೆ. ಬಹಳ ಹಗೂರ, ವಾಹ ಬಾಬಾ ವಾಹ ಎಂದು ಹಗೂರತೆ ಅನುಭವ ಮಾಡ್ತಾ ಇದ್ದೇವೆ. ಹಗೂರರಾಗಿದ್ದೇವೆ. ಈಗ ಬಾಪಾ ಏನು ಮಾಡ್ತಾರೆ, ಆ ಜೋಳಿಗೆಯನ್ನು ತೆಗೆದುಕೊಂಡು ಈ ಯಜ್ಞ ಹವನ ಕುಂಡದಲ್ಲಿ ಪರಮಾತ್ಮದನ್ನು ಹಾಕ್ತಾರೆ. ಹಾಕಿ ಅವರ ನಯನದಿಂದ ಕರೆಂಟ್ ಕಳಿಸ್ತಾರೆ. ಅದು ಬೆಂಕಿ ರೂಪದಲ್ಲಿ ಹೋಗಿ ಇನ್ನಷ್ಟು ಜೋರಾಗಿ ಸುಡಲು ಪ್ರಾರಂಭವಾಗಿದೆ. ಕಪ್ಪು ಕಪ್ಪಾದ ವಿಕರ್ಮದ ಹೊರೆ, ವ್ಯರ್ಥದ ಹೊರೆ, ಚಿಂತೆಗಳ ಹೊರೆ, ಜವಾಬ್ದಾರಿಗಳ ಹೊರೆ, ಎಲ್ಲ ತರಹದ ಹೊರೆಗಳು ಈ ಯಜ್ಞ ಕುಂಡದಲ್ಲಿ, ಹವನ ಕುಂಡದಲ್ಲಿ ಪರಮಾತ್ಮ ತನ್ನ ಜೋಳಿಗೆಯಲ್ಲಿ ತೆಗೆದುಕೊಂಡು ಈ ಯಜ್ಞದಲ್ಲಿ ಹಾಕ್ತಾ ಇದ್ದಾರೆ. ಹಾಕಿ ಅದೇನಾಗ್ತದೆ, ಭಸ್ಮವಾಗ್ತಾ ಇರುವುದು ನಮ್ಮ ದಿವ್ಯ ನೇತ್ರಕ್ಕೆ ಕಾಣಿಸ್ತಾ ಇದೆ. ಕಪ್ಪು ಕಪ್ಪಾದ ಕಲೆಯನ್ನು ಹೊಂದಿರುವ ಬಹಳಷ್ಟು ದಪ್ಪದಾದ ಗಂಟನ್ನು ಪರಮಾತ್ಮ ತಾನು ಸ್ವೀಕರಿಸಿ ಈ ಗಂಟೆಗಳನ್ನು ಯಜ್ಞಕುಂಡದಲ್ಲಿ ಹಾಕಿ ಭಸ್ಮ ಮಾಡ್ತಿದ್ದಾರೆ. ಅವರ ನಯನದಿಂದ ಬೆಂಕಿ ಹೋಗ್ತಾ ಇದೆ. ಯಜ್ಞಕುಂಡದ ತುಂಬ ಬೆಂಕಿ, ಫೈರ್, ಭಸ್ಮವಾಗಿದೆ, ಹಗೂರವಾಗಿದೆ, ಬಹಳಷ್ಟು ಹಗೂರವಾಗಿದೆ. ಈಗ ಬಾಪುದಾದ ಇದೇ ಯಜ್ಞಕುಂಡದಲ್ಲಿ ಮಕ್ಕಳಿಗೆ ದೃಷ್ಟಿ ಕೊಡ್ತಾ ಹೇಳ್ತಾರೆ, ಮಕ್ಕಳೇ ನಾನು ನನ್ನದು ಎಂಬುವಂತಹ ಪ್ರತಿಯೊಂದನ್ನು ಯಜ್ಞದಲ್ಲಿ ಸ್ವಾಹ ಮಾಡಿ. ಬಾಬಾ ಹೇಳ್ತಿದ್ದಾರೆ ಸ್ವಾಹ ಮಾಡಿ. ಬಾಬಾ ನಂದೇನು ಇಲ್ಲ, ಸ್ವಾಹ
ಸ್ವಾಹ. ಯಜ್ಞ ಕುಂಡದಲ್ಲಿ ಸ್ವಾಹ ಮಾಡಿದ್ದೇವೆ. ನಾನು ಅನ್ನೋದು ಮೇನ್ ಇಂಪಾರ್ಟೆಂಟ್, ಅದನ್ನು ಸ್ವಾಹ ಮಾಡಿದ್ದೇವೆ. ನನ್ನದು ಎನ್ನುವುದು ಸ್ವಾಹ ಆಗಿದೆ. ಈಗ ನಾನು ಅನ್ನುವುದರ ಜಾಗದಲ್ಲಿ ನಾನು ಆತ್ಮ, ಪರಮಾತ್ಮನ ಮಗು ಎಂಬುದು ಬಂದಿದೆ. ಓಕೆ, ನನ್ನದು ಅಂತ ಅನ್ನುವಂತಹ ಶಬ್ದದಲ್ಲಿ ಈಗ ನನ್ನದು ಅನ್ನೋದು ಎಲ್ಲ ಬಾಬನೇ ನನ್ನವರು, ಬಾಬನೇ ನನ್ನವರು ಅನ್ನುವಂಥ ಶಬ್ದ ಬಂದಿದೆ. ಈ ಯಜ್ಞ ಕುಂಡದಲ್ಲಿ, ಹವನ ಕುಂಡದಲ್ಲಿ ಎಲ್ಲ ಭಸ್ಮವಾಗಿದೆ. ನಾನು, ನನ್ನದು, ನನ್ನ ಸಂಸ್ಕಾರ ಇದು ಕೂಡ ಭಸ್ಮವಾಗಿದೆ. ನನ್ನ ಹಳೆಯ ಸಂಸ್ಕಾರ, ನನ್ನ ಹಳೆಯ ನೇಚರ್, ಹಳೆಯ ಸ್ವಭಾವ, ಹಳೆಯ ಸಂಸ್ಕಾರ ಎಲ್ಲವೂ ಯಜ್ಞ ಕುಂಡದಲ್ಲಿ ಸ್ವಾಹ 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 ಸ್ವಾಹ. ಪ್ರಾಕ್ಟಿಕಲ್ ಸ್ವಾಹ ಆಗಿದೆಯಾ ನೋಡಿ. ಹಗೂರರಾಗಿದ್ದೀವ, ಅಂತರಾಳದಿಂದ ಕೊಟ್ಟಿದ್ದೀವ ನೋಡಿ. ಸ್ವಾಹ, ಏಕ್ದಮ್ ಸ್ವಾಹ ಸ್ವಾಹ ಮಾಡಿದ್ದೀವಿ. ಸ್ವಾಹ ಅನುಭವ ಮಾಡಿ. ಸ್ವಾಹ ಸ್ವಾಹ ಎಲ್ಲವನ್ನ ಕೊಟ್ಬಿಟ್ಟಿದ್ದೀವಿ. ಸ್ವಾಹ ಮಾಡಿದ್ರ ಏಕ್ದಮ್ ಹಗೂರತೆ ಅನುಭವ ಆಗಬೇಕು. ಸ್ವಾಹ ಎಲ್ಲ ಆಹುತಿ ಕೊಟ್ಬಿಟ್ಟಿದ್ವಿ. ಸ್ವಯಂನ ಆಹುತಿ ಕೊಟ್ಬಿಟ್ಟಿದ್ದೀನಿ. ಸ್ವಾಹ 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 ಸ್ವಾಹ. ನಾನು, ನನ್ನದು, ನಾನು, ನನ್ನದು ಎಲ್ಲವೂ ಕೂಡ ಸ್ವಾಹ. ಸ್ವಾಹ ಸ್ವಾಹ ಆಯ್ತಾ? ಬಾಬಾ ನೋಡ್ತಾ ಇದ್ರೆ ಎಲ್ಲರೂ ಹಗುರರಾಗ್ತಾ ಇದ್ರಿ. ಸ್ವಾಹ ಮಾಡಿ. ಸ್ವಾಹ ಸಂಪೂರ್ಣ ಸ್ವಾಹ. ಸಂಕಲ್ಪದಿಂದನೂ ಕೂಡ ಪರಮಾತ್ಮನಿಗೆ ಸ್ವಾಹ. ಸ್ವಾಹ ಮಾಡಿದ್ದೀವಿ. ಹಗೂರರಾಗಿದ್ದೀವಿ. ಪ್ರಾಕ್ಟಿಕಲ್ ಹಗೂರರಾಗಬೇಕು. ಕೊಟ್ಟು ಬಿಟ್ಟು ಮರಳಿ ತೆಗೆದುಕೊಳ್ಳುವುದಲ್ಲ. ಸ್ವಾಹ ಎಲ್ಲ ಹವನದಲ್ಲಿ ಸ್ವಾಹ ಮಾಡಿದ್ದೀವಿ. ಸ್ವಾಹ ಏಕ್ದಮ್ ಸ್ವಾಹ ಆಗಿದೆ. ಅವನು ನೋಡ್ತಾ ಇದ್ದಾರೆ. ಯಾವ ಯಾವ ಮಕ್ಕಳು ಸ್ವಾಹ ಮಾಡಿದ್ರು, ತಮ್ಮನ್ನ ಈ ಯಜ್ಞದಲ್ಲಿ ಸ್ವಾಹ ಮಾಡ್ತಾ ಇದ್ದಾರೆ. ಹಗೂರಾಗ್ತಾ ಇದ್ದಾರೆ. ಏಕ್ದಮ್ ಲೈಟ್ ಆಗಿದ್ದಾರೆ. ಪ್ರತಿ ನಕಾರಾತ್ಮಕ ಶಕ್ತಿ ಸ್ವಾಹ ಆಗಿದೆ. ಭಸ್ಮವಾಗ್ಬಿಟ್ಟಿದೆ. ಪರಮಾತ್ಮ ಎಲ್ಲ ತೆಗೆದುಕೊಂಡು ಬಿಟ್ರು. ಎಲ್ಲ ಶಾಂತಿಯಾಗಿದೆ. ಸ್ವಾಹ ಮಾಡಿಬಿಟ್ಟಿದ್ದಾರೆ. ಪರ್ಮನೆಂಟ್ ಸ್ವಾಹ ಆಗಿದೆ. ಏಕ್ದಮ್ ಲೈಟ್. ಮಸ್ತಕದಲ್ಲಿ ಹಗೂರತೆಯ ಅನುಭವ ಮಾಡ್ತಾ ಇದ್ದೇವೆ. ಏಕ್ದಮ್ ಲೈಟ್. ಲೈಟ್ ಆಗಿದ್ದೇನೆ. ಲೈಟ್ ಆಗಿದ್ದೇನೆ. ಲೈಟ್ ಆಗಿದ್ದೇನೆ. ಲೈಟ್ ಆಗಿದ್ದೇನೆ. ಲೈಟ್ ಆಗಿದ್ದೇನೆ. ಸ್ವಾಹ ಮಾಡಿದ್ದೇನೆ. ಪರಮಾತ್ಮ ಸಾನ್ನಿಧ್ಯದಲ್ಲಿ ಸ್ವಾಹ ಆಗಿದೆ. ಯಜ್ಞದಲ್ಲಿ ಆಹುತಿ ಆಗಿದ್ದೇನೆ. ಸ್ವಯಂ ಆಹುತಿ ಆಗಿದ್ದೇನೆ. ಏನೆಲ್ಲ ಕಪ್ಪು ಕಲೆಗಳಿತ್ತು
ವ್ಯರ್ಥದ ಹೊರೆ ಇತ್ತು, ಕಪ್ಪು ಗಂಟುಗಳಿತ್ತು ಬ್ರೈನಲ್ಲಿ, ಮಸ್ತಕದಲ್ಲಿ. ಆ ಒಂದು ಭಾರ ಏನಿತ್ತು, ಭಾರ ಎಲ್ಲ ಪರಮಾತ್ಮ ಜೋಳಿಗೆಯಲ್ಲಿ ಸ್ವಾಹ ಆಗ್ಬಿಟ್ಟಿದೆ. ಪ್ರಾಕ್ಟಿಕಲ್ ಸ್ವಾಹ ಆಗಿದೆ, ಪ್ರಾಕ್ಟಿಕಲ್ ಸ್ವಾಹ ಆಗಿದೆ. ನಾನಾತ್ಮ ಪರಮಾತ್ಮನಿಗೆ ಸೇರಿದ್ದೇನೆ, ನಾನಾತ್ಮ ಪರಮಾತ್ಮನಿಗೆ ಸೇರಿದ್ದೇನೆ, ನಾನಾತ್ಮ ಪರಮಾತ್ಮ. ನಾನು ನನ್ನದು ಏನೂ ಇಲ್ಲ, ನನ್ನದು ಪರಮಾತ್ಮ. ನಾನು ಪರಮಾತ್ಮನಿಗೆ ಸೇರಿದ್ದೇನೆ, ಪರಮಾತ್ಮನ ಇನ್ಸ್ಟ್ರೂಮೆಂಟ್ ಆಗಿದ್ದೇನೆ. ನಾನು ಪರಮಾತ್ಮನ ಇನ್ಸ್ಟ್ರೂಮೆಂಟ್ ಆಗಿದ್ದೇನೆ. ಸ್ವಾಹ ಮಾಡಿದ್ದೇನೆ ಎಲ್ಲವನ್ನ. ಸ್ವಾಹ 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 ಎಲ್ಲವನ್ನ ಸ್ವಾಹ ಮಾಡಿರುವಂತಹ ಮಕ್ಕಳನ್ನು ಪರಮಾತ್ಮ ನೋಡ್ತಾ, ಒಂದೊಂದು ಮಗು ಎಷ್ಟೊಂದು ಪವರ್ಫುಲ್ ಆಗಿದ್ದೀವಿ, ಎಷ್ಟೊಂದು ಪವರ್ಫುಲ್ ಆಗಿದೆ. ಪ್ರತಿಯೊಂದು ಮಗು ಪವರ್ಫುಲ್ ಆಗಿದ್ದೀರಿ. ಬಾಬಾ ಈಗ ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಪ್ರತಿ ಮಗುವಿನ ಚೆಹರೆಯಲ್ಲಿ ಚಮಕ್ ಬಂದಿದೆ, ವಿಶೇಷವಾದ ವಿಚಿತ್ರವಾದ ಚಮಕ್ ಬಂದಿದೆ. ಅನುಭವ ಮಾಡಿ. ಚಮಕ್ಕನ್ನು ನೋಡ್ತಾ ಬಾಪದಾದ ಪ್ರತಿಯೊಂದು ಮಗುವನ್ನು ಸಮೀಪದಲ್ಲಿ ಕರೆದು ತನ್ನ ವರದ ಹಸ್ತವನ್ನು, ಆ ಹಸ್ತದ ಮೇಲೆ ನಮ್ಮ ಹಸ್ತವನ್ನು ಹಿಡಿದುಕೊಂಡು ನಮ್ಮೆಲ್ಲರನ್ನ ಕರೆದು ಎತ್ತರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ಕರೆದೊಯ್ತಾ ಇದ್ದಾರೆ. ಬಂಗಾರದ ಬೆಟ್ಟದ ಮೇಲೆ ಪರಮಾತ್ಮ ನಾವೆಲ್ಲ ಮಕ್ಕಳನ್ನು ತನ್ನ ಛತ್ರ ಛಾಯೆಯಲ್ಲಿ ಕೂರಿಸ್ತಾ ಇದ್ದಾರೆ. ತನ್ನ ಛತ್ರ ಛಾಯೆಯಲ್ಲಿ ಕೂರಿಸ್ತಾ ಇದ್ದಾರೆ. ಪರಮಾತ್ಮ ಛತ್ರ ಛಾಯೆಯಲ್ಲಿ ನಾವೆಲ್ಲರೂ ಕುಳಿತುಕೊಳ್ತಾ ಇದ್ದೇವೆ. ಏಕ್ದಮ್ ಲೈಟ್ ಆಗಿದ್ದೇವೆ, ಏಕ್ದಮ್ ಲೈಟ್ ಆಗಿದ್ದೇವೆ, ಲೈಟ್ ಆಗಿದ್ದೇವೆ, ಲೈಟ್ ಆಗಿದ್ದೇವೆ, ಲೈಟ್ ಆಗಿದ್ದೇವೆ, ಹಗೂರರಾಗಿದ್ದೇವೆ, ಅವ್ಯಕ್ತ ಫರಿಷ್ಠಗಳಾಗಿದ್ದೇವೆ, ಅವ್ಯಕ್ತ ಫರಿಷ್ಠಗಳಾಗಿದ್ದೇವೆ, ಅವ್ಯಕ್ತ ಫರಿಷ್ಠಗಳಾಗಿದ್ದೇವೆ, ಅವ್ಯಕ್ತ ಫರಿಷ್ಠಗಳಾಗಿದ್ದೇವೆ. ಪರಮಾತ್ಮ ಛತ್ರ ಛಾಯೆಯಲ್ಲಿದ್ದೇವೆ, ಪರಮಾತ್ಮ ಛತ್ರ ಛಾಯೆಯಲ್ಲಿದ್ದೇವೆ. ಅನುಭವ ಮಾಡ್ತಾ ಬಾಬರವರ ನಯನದಲ್ಲಿ ನೋಡ್ತಾ ಕುಳಿತುಕೊಳ್ಳಿ. ಎಲ್ಲ की ज्योति जली है, मधुबन से संदेश आया, गौरी से हीरा बनना है, बाप ने मार्ग दिखाया. छुपा भाग्य विधान, मम्मा बाबा का ये घर है, आत्माओं का पावन संग, जिसमें स्वाहा हो पुरानी दुनिया, मिटे विकारों का हर रंग, जो इसकी महिमा को जाने वही रखे इसका मान, एक एक कर्म संभाल के करना, यही है सच्चा सम्मान. ना कोई बेका है, ना कर्म होना यज्ञ में विघ्न पड़े, दिल साफ नीयत सच्ची हो तब ही जीवन आगे बढ़े. रुद्र यज्ञ ये पावन यज्ञ, शिव बाबा का दिव्य वरदान, कौड़ी से हीरा बन जाए ऐसा है इसका सम्मान. माँ में कम याद करो, बस यही है सच्चा उपाय,
उम्मीद विदा रहे, अंत समय जब हिसाब खुले कुछ भी सामने ना आए। यज्ञ की कौड़ी कौड़ी अमूल्य हर दान बने भाग्य महा, गरीब की भावना से देखो बनता पदमपति इंसान। ना देहधारी में अटकना, ना साकर में खो जाना, तू इस रथ के मिलते बाप उन्हीं को याद लगाना। तीनों काल को सामने रखकर हर कर्म तुम करते जाओ, त्रिकालदर्शी बनकर बच्चे विजयी पद को पाओ। रुद्र यज्ञ ये पावन यज्ञ, शिव बाबा का दिव्य वरदान, स्वराज का ये द्वार खुला, बस रखना इसका ध्यान। सच्चे दिल से सेवा करना, सच्चे साहिब को राजी करो, सचखंड के तुम मालिक बनो, खुद को इतना सच्चा करो। तूफान आए माया डोले फिर भी ना डगमग होना, सच की राह पे चलता बच्चा पार करे हर एक पड़ाव। छोटे गांव में सेवा करके एक भी आत्मा मिल जाए, अहो सौभाग्य उसका समझो जो बाप का घर पाए। ना समय व्यर्थ गवाना है, ना पीछे भागना है, जो न समझे उसे छोड़कर आगे बढ़ते जाना है। तीनों काल को साथ में रख हर कदम बढ़ाओ तुम, विजयी भव का वरदान लेकर जीवन सजाओ तुम। हद के किनारे छोड़ो अब, एक बाप सहारा है, निश्चय का फाउंडेशन मजबूत यही पार उतारा है। निर्भय निश्चिंत बनो सदा, सच्चे बनकर जीना है, रुद्र यज्ञ की इस ज्योति में खुद को फिर से सीना है। ಪರಮಾತ್ಮ ನಾವೆಲ್ಲ ಮಕ್ಕಳ ಭಾರವನ್ನು, ಚಿಂತೆಯನ್ನು, ಪಾಪದ ಹೊರೆಯನ್ನು, ವಿಕರ್ಮದ ಹೊರೆಯನ್ನು, ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ತನ್ನ ಚೋಳಿಗೆಯಲ್ಲಿ ಹಾಕಿಸಿಕೊಂಡು ನಮ್ಮೆಲ್ಲರನ್ನ ಹಗೂರರನ್ನಾಗಿ ಮಾಡಿ ತನ್ನ ಛತ್ರ ಛಾಯೆಯಲ್ಲಿ ಸೂಕ್ಷ್ಮ ವತನದಲ್ಲಿ ಪರಮಾತ್ಮ ಛತ್ರ ಛಾಯೆಯಲ್ಲಿ ನಾವೆಲ್ಲ ಮಕ್ಕಳು ಕುಳಿತುಕೊಂಡಿದ್ದೇವೆ. ಪರಮಾತ್ಮ ಛತ್ರ ಛಾಯೆಯಲ್ಲಿ ನಾವೆಲ್ಲ ಮಕ್ಕಳು ಮುಗುಳ್ನಗುತ್ತಾ ಬಹಳಷ್ಟು ಚಮಕ್ ಬಂದಿದೆ, ಚೆಹರೆಯಲ್ಲಿ ವಿಚಿತ್ರವಾದ ಚಮಕ್ ಬಂದಿದೆ. ಪರಮಾತ್ಮ ಪವರ್ಫುಲ್ ಏಂಜಲ್ಸ್ ಆಗಿದ್ದೇವೆ, ಪವರ್ಫುಲ್ ಏಂಜಲ್ಸ್ ಆಗಿದ್ದೇವೆ. ಬಾಬಾ ಮುಗುಳ್ನಗ್ತಾ ಇದ್ದಾರೆ. ಪ್ರತಿಯೊಂದು ಮಗುವನ್ನು ನೋಡ್ತಾ ಇದ್ದಾರೆ. ಪ್ರತಿ ಕರ್ಮ ವಿಧಿಪೂರ್ವಕ ಮಾಡುವುದರಿಂದ ಸಿದ್ಧಿ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದ್ರಲ್ಲ ಪಾಪರವರು ಮೊನ್ನೆ. अपवित्रता और वियोग को संगार करने वाली शक्तियां ही असुर संगारणी है अंतरे बाबरो. अपवित्रते ಹಾಗೂ ವಿಯೋಗದ ಸಂಹಾರ ಮಾಡುವಂತಹ ಶಕ್ತಿಯರು, ಆ ಶಕ್ತಿಯರೇ ಅಸುರ ಸಂಗಾರಣಿಯಾಗಿದ್ದಾರೆ ಅಂತಾರೆ ಬಾಬಾ. बाप द्वारा आने से ही मुख्य दो वरदान कौन से मिले हैं? बाबा स्टार्टिंग ಅಲ್ಲಿ ಕ್ವೆಶ್ಚನ್ ಕೇಳ್ತಾರೆ. ಬಾಬರವರ ಮುಖಾಂತರ ಬರುವುದರಿಂದ मुख्य ಎರಡು वरदान ಏನು ಸಿಕ್ಕಿದೆ? उन मुख्य दो वरदानों को जानते हो? ಆ ಮುಖ್ಯ ವರದಾನವನ್ನು ತಿಳ್ಕೊಂಡಿದ್ದೀರಾ?
ಏನು ವರದಾನ ಕೊಟ್ಟಿದ್ದಾರೆ ಬಾಬರವರು? ನೆನಪಿದೆ ಯಾರಿಗಾದರೂ? ಮುಖ್ಯ 2 ವರದಾನ ಯಾವ್ದು ಕೊಟ್ಟಿದ್ದಾರೆ ಬಾಬಾ? ಬಂದ ತಕ್ಷಣನೇ, ಬಾಬನ ಮಕ್ಕಳು ಆದ ತಕ್ಷಣನೇ ನಿಮಗೆ ವರದಾನ ಸಿಕ್ಕಿದೆ. ನೆನಪಿದೆಯಾ ಯಾರಿಗಾದರೂ? ನೆನಪಿದೆಯಾ? ವಾಹ ವಾಹ, ಎಕ್ಸಲೆಂಟ್. ಇನ್ನೊಂದು ವಿಜಯಲಕ್ಷ್ಮಿ ಅಕ್ಕವರು ವರದಾನಿ. ಎಕ್ಸಲೆಂಟ್. ಮಮತಾ ಅಕ್ಕವರು ಎಕ್ಸಲೆಂಟ್. ಯೋಗಿ ಭವ ಪವಿತ್ರ ಭವ ವರದಾನ ಕೊಟ್ಟಿದ್ದಾರೆ ನಮ್ಮೆಲ್ಲರೂ. ಎಕ್ಸಲೆಂಟ್ ವಿಜಯಲಕ್ಷ್ಮಿ ಅಕ್ಕವರು. ನಾವು ಮೊಟ್ಟ ಮೊದಲಿಗೆ ಬಾಬರವರ ಹತ್ರ ಬಂದ ತಕ್ಷಣ ಯೋಗಿ ಭವ ಪವಿತ್ರ ಭವ, ಮೊದಲು ಪವಿತ್ರ ಆಗ್ರಿ ಯೋಗಿ ಆಗ್ರಿ ಅಂತ ಕೊಟ್ಬಿಟ್ರು ವರದಾನ. ಪವಿತ್ರ ಆಗಬೇಕಲ್ಲ, ಮೇನ್ ಫೌಂಡೇಶನ್. योगी भव पवित्र भव। दुनिया वालों को भी 1 सेकंड में 35 वर्षों के ज्ञान का सार इन्हीं शब्दों में सुनाती हो ना। 35 ವರ್ಷದ ಜ್ಞಾನದ ಸಾರವನ್ನ ಈ 2 ಶಬ್ದದಲ್ಲಿ ನೀವು ಹೇಳ್ತೀರಲ್ವ ಹೊರಗಡೆ ಜಗತ್ತಿನವರಿಗೆ. ಯೋಗಿ ಭವ ಪವಿತ್ರ ಭವ ಹೆಂಗಿದೆ ನೋಡಿ, ಇದರಲ್ಲಿ ಎಲ್ಲ ಜ್ಞಾನ ತುಂಬಿಕೊಂಡಿದೆ. ಯೋಗಿ ಭವ, ಯೋಗ ಅಂದ್ರೆ ಏನು, ಯಾರ ಜೊತೆಗೆ ಜೋಡಿಸ್ಕೋಬೇಕು, ಬಂತ ಜ್ಞಾನ ಬಂತ. ಯೋಗ ಅಂದ್ರೆ ಏನು, ಟು ಕನೆಕ್ಟ್, ಜೋಡಿಸು, ಕೂಡಿಸು, ಸಂಬಂಧ ಬೆಳೆಸು. ಯಾವ್ರ ಜೊತೆಗೆ ಏನಾಗಿ ಬೆಳೆಸಬೇಕು, ಯೋಗ. ಜೋಡಿಸಿದ್ರಿ ಅಂದ್ರೆ ಏನಾಗ್ತದೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನ ಜೊತೆಗೆ ಜೋಡಿಸಿದ್ರೆ ಅಂದ್ರೆ ಯೋಗಿ ಆದ್ರಿ. ನೆಕ್ಸ್ಟ್ ಪವಿತ್ರ ಭವ. ಪವಿತ್ರ ಯಾವುದ್ರಲ್ಲಿ ಆಗಬೇಕು, ಸ್ಪಷ್ಟವಾಗಿ ಪವಿತ್ರರಾಗ್ತಾ ಹೋಗ್ತೀರಿ. ಹೇಗಾಗ್ತೀರಿ, ಮನಸ ವಾಚ ಕರ್ಮನ ಸಂಬಂಧ ಸಂಪರ್ಕ ಸ್ವಪ್ನ ವೃತ್ತಿ ಕೃತಿ ದೃಷ್ಟಿ ಎಲ್ಲದರಲ್ಲೂ ಪವಿತ್ರರಾಗಿ. ಇಷ್ಟರಲ್ಲೇ 35 ವರ್ಷದ ಜ್ಞಾನದ ಸಾರವನ್ನು ಈ ಶಬ್ದದಲ್ಲೇ ನೀವೆಲ್ಲರಿಗೂ ತಿಳಿಸ್ತೀರಿ ಅಲ್ವಾ. ವಾ ಸಂಪೂರ್ಣ ಸ್ಟೇಜ್ ವ ಸಿದ್ಧಿ ಕಿ ಪ್ರಾಪ್ತಿ ತೋ ಯಹಿ ಹೋತಿ ಹೇ. ಮತ್ತೆ ಸಂಪೂರ್ಣ ಸ್ಟೇಜು ಹಾಗೂ ಸಿದ್ಧಿಯ ಒಂದು ಪ್ರಾಪ್ತಿ ಇದೇ ಆಗ್ತದೆ ಅವರಿಗೆ. ಪುರುಷಾರ್ಥದ ಲಕ್ಷ್ಯ ಪ್ರಾಪ್ತಿಯೂ ಕೂಡ ಇದೇ ಆಗಿದೆ. ಪುರುಷಾರ್ಥದ ಲಕ್ಷ್ಯ ಏನಾಗಿದೆ, ಯೋಗಿ ಆಗೋದು, ಪವಿತ್ರ ಆಗೋದು. ಕರೆಕ್ಟ್ ಹೌದು ಅಲ್ವೋ? ನಮ್ಮ ಪುರುಷಾರ್ಥದ ಲಕ್ಷ್ಯ ಏನಿದೆ, ಯೋಗಿ ಆಗಬೇಕು, ಪವಿತ್ರರಾಗಬೇಕು ನಾವು ಅಲ್ವಾ. ಪುರುಷಾರ್ಥದ ಲಕ್ಷ್ಯವೂ ಇದೇ ಪ್ರಾಪ್ತಿ ಆಗಿದೆ. ಸಂಪೂರ್ಣ ಸ್ಟೇಜ್ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುವುದು ಇದೇ ಆಗಿದೆ. ಸಂಪೂರ್ಣ ಸ್ಟೇಜ್ ಏನು, ಪವಿತ್ರ, ಏಕದಮ್ ಪವಿತ್ರ ಮತ್ತು ಯೋಗ ಸ್ಟೇಜ್. ಯೋಗದಿಂದನೇ, ಯೋಗ ಬಲದಿಂದನೇ ಕರ್ಮಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ತೀವಲ್ವಾ. ಸೊ ಯೋಗ ವೆರಿ ಮಚ್ ಇಂಪಾರ್ಟೆಂಟ್ ಅಲ್ವಾ. ಯಾರೊಂದಿಗೆ ಅದೆಲ್ಲ ಗೊತ್ತಿದೆಯಲ್ವ, ಮನ್ಮನಾಭಾವ ಗೊತ್ತಿದೆಯಲ್ವ. ಬಾಬನ ಜೊತೆಗೆ ಕನೆಕ್ಷನ್ ಹೇಗಿರಬೇಕು, ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ಮೊದಲನೇ ಪಾಠನೂ ಅದೇ, ಲಾಸ್ಟ್ ಪಾಠನೂ ಅದೇ ಅಲ್ವಾ. तो जो पहले आने से वरदान मिले वह स्मृति दिलाई कि आप सभी आत्माओं का वास्तविक स्वरूप यही है. ಯಾರು ಮೊದಲೇ ಬರುವುದರಿಂದ ವರದಾನ ಸಿಕ್ಕಿದೆ ನಿಮಗೆ, ಮತ್ತೆ ಸ್ಮೃತಿ ನಿಮಗೆ ತರಿಸಲಾಗಿದೆ. ನೀವೆಲ್ಲ ಆತ್ಮಗಳ ವಾಸ್ತವಿಕ ಸ್ವರೂಪ ಇದೇ ಆಗಿದೆ, ಯೋಗಿ ಮತ್ತು ಪವಿತ್ರ. ಯೋಗಿ ಮತ್ತು ಪವಿತ್ರ. क्या वह पहली स्मृति व यह वरदान प्राप्त करते जीवन में यह दोनों ही बातें धारण कर लिए हैं. ಏನು ಆ ಮೊದಲನೇ ಸ್ಮೃತಿ ಈ ವರದಾನ ಪ್ರಾಪ್ತಿ ಮಾಡಿಕೊಂಡ ಜೀವನದಲ್ಲಿ, ವರದಾನ ಪ್ರಾಪ್ತಿ ಮಾಡಿಕೊಳ್ತಾ ಜೀವನದಲ್ಲಿ ಈ 2 ಮಾತುಗಳನ್ನು ಯೋಗಿ ಭವ ಪವಿತ್ರ ಭವ ಧಾರಣೆ ಮಾಡ್ಕೊಂಡಿದ್ದೀರಾ, ಕೇಳ್ತಾರೆ. ಯೋಗಿ ಆಗಿದ್ದೀರಾ, ಪವಿತ್ರ ಆಗಿದ್ದೀರಾ, ಮಾಡ್ಕೊಂಡಿದ್ದೀರಾ, ಕೇಳ್ತಿದ್ದಾರೆ ಬಾಬ್ರು. अर्थात योगी भाव और पवित्र भाव ऐसी जीवन बन गई है कि अभी बना रहे हो. ಬಾಬಾ ಕೇಳ್ತಿದ್ದಾರೆ, ಯೋಗಿ ಭವ ಪವಿತ್ರ ಭವ ಈ ಥರ ಜೀವನ ಆಗ್ಬಿಟ್ಟಿದ್ಯಾ ಅಥವಾ ಇನ್ನೂ ಮಾಡ್ಕೊಳ್ತಾ ಇದ್ದೀರಾ? ಯೋಗಿ ಆಗಬೇಕು, ಇನ್ನೂ ಯೋಗಿ ಆಗ್ತಾ ಇದ್ದೀರಾ, ಇನ್ನೂ ಪವಿತ್ರ ಆಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಲ್ರೆಡಿ ಆಗಿದ್ದೀರಾ. ಧಾರಣಾ ಮೂರ್ತ ಬನ್ ಗಯೇ ಹೋ ವ ಅಭಿ ಧಾರಣ ಕರ್ ರಹೇ ಹೋ. ಧಾರಣಾ ಮೂರ್ತಿಗಳಾಗಿದ್ದೀರಾ, ಈಗ ಮಾಡ್ಕೊಳ್ತಾ ಇದ್ದೀರಾ ಧಾರಣೆ ಅಂತ ಕೇಳ್ತಿದ್ದಾರೆ ಪಾಪ. ಹೈ ತೋ ಬಹುತ್ ಕಮ್ ಕಾಮನ್ ಬಾತ್ ನಾ.
ಬಹಳ ಕಾಮನ್ ಮಾತು, ಯೋಗಿ ಭವ ಪವಿತ್ರ ಭವ ಬಹಳ ಕಾಮನ್ ಮಾತಿದೆ ಅಲ್ವಾ. कॉमन बात। सारे दिन में अनेक बार यह दो बातें वर्णन करते होंगे ಇಡೀ ದಿನದಲ್ಲಿ ಬಹಳ ಬಾರಿ ಅನೇಕ ಬಾರಿ ಎರಡೂ ಮಾತುಗಳನ್ನ ವರ್ಣನೆ ಮಾಡ್ತಾ ಇರ್ತೀರಿ. तो यहाँ दो बातें धारण हो गई है व हो रही है. ಬಾಬಾ ಕೇಳ್ತಿದ್ದಾರೆ, ಈ ಎರಡು ಮಾತು ಧಾರಣೆ ಆಗಿದೆಯೋ ಆಗ್ತಾ ಇದೆಯೋ? ಯಾವುದು? ಯೋಗಿ ಭವ ಪವಿತ್ರ ಭವ. ಯೋಗದ್ದು ಮತ್ತು ಪವಿತ್ರತದ್ದು ಎರಡು ಮಾತನಾಡ್ತಿರ್ತೀರಿ ಜಾಸ್ತಿ, ನೀವು ಅನೇಕ ಬಾರಿ ಮಾತಾಡ್ತೀರಿ ಇಡೀ ದಿನದಲ್ಲಿ. ಹಾಗಾದರೆ ಧಾರಣೆ ಮಾಡ್ಕೊಂಡಿದ್ದೀರಾ, ಮಾತನಾಡೋದು ಗೊತ್ತು, ಹೇಳೋದು ಗೊತ್ತು, ಧಾರಣೆ ಮಾಡ್ಕೊಂಡಿದ್ದೀರಾ, ಯೋಗಿ ಆಗಿದ್ದೀರಾ, ಪವಿತ್ರ ಆಗಿದ್ದೀರಾ, ಧಾರಣೆ ಮಾಡ್ಕೊಂಡಿದ್ದೀರಾ ಪ್ರಾಕ್ಟಿಕಲ್ ಜೀವನದಲ್ಲಿ. ಅಗರ್ ಯೋಗಿ ಪನ್ ಮೇ ಜರಾ ಭಿ ವಿಯೋಗ ಹೇ ಭೋಗಿ ತೋ ನಹಿ ಕಹೆಂಗೆ. ನೋಡಿ ಬಾಬಾ, ಒಂದು ವೇಳೆ ಯೋಗಿತನದಲ್ಲಿ ಸ್ವಲ್ಪನಾದರೂ ವಿಯೋಗ ಇದೆ. ವಿಯೋಗ ಅಂದ್ರೆ ಗೊತ್ತಲ್ವಾ? ವಿಯೋಗ ಅಂದ್ರೇನು? ಯೋಗದಿಂದ ಸಪರೇಟ್. ಯಾರ ಜೊತೆ ಯೋಗ? ಪರಮಾತ್ಮನ ಜೊತೆ ಯೋಗದಿಂದ ಸಪರೇಟ್. ಅಪ್ಪನ ಬಿಟ್ಬಿಡೋದು, ಅಪ್ಪಾಜಿ ಬಿಟ್ಬಿಡೋದು, ಮಾಯಾವಿ ಪ್ರಪಂಚ, ದೇಹದಾರಿ ಪ್ರಪಂಚದಾರಿಗಳವ್ರ ಜೊತೆಗೆ ಯೋಗವನ್ನು ಹೊಂದಿಸ್ಕೊಳ್ಳೋದು, ಜೋಡಿಸ್ಕೊಳ್ಳುವುದು. ದೇಹದಾರಿ ಯಾರೇ ಇರಲಿ, ಅವರು ಹೈಯೆಸ್ಟ್ ಪರ್ಸನಾಲಿಟಿ ಇರಲಿ, ದೇಹದಾರಿಗಳೇ ಫೈನಲಿ. ಅರ್ಥ ಆಯ್ತಲ್ವಾ? ಇಂಥ ಫಿಲಾಸಫರ್ ಇದ್ದರೂ ಕೂಡ ದೇಹದಾರಿಗಳ ಜೊತೆ ಇದ್ದರೆ ದೇಹದಾರಿಗಳು ಅದು ಟೆಂಪ್ರರಿ ಅಲ್ವಾ ಅದು. ಬಾಬಾ ಏನು ಹೇಳ್ತಿದ್ದಾರೆ? ಅಟೆನ್ಷನ್ ಪ್ಲೀಸ್. अगर योगीपन में जरा भी वियोग है भोगी तो नहीं कहेंगे. बाकी रही यह दो स्टेज, तो कब माया योगी से वियोगी बना देती है. तो योग के साथ अगर वियोग भी है तो योगी कहेंगे क्या? अंडरलाइन बड़ा सूक्ष्मवाद माತು ಹೇಳಿದ ಬಾಬಾ. ಒಂದು ವೇಳೆ ಯೋಗಿತನದಲ್ಲಿ ಸ್ವಲ್ಪನಾದರೂ ವಿಯೋಗ ಇದೆಯಾ? ವಿಯೋಗ ಅಂದರೆ ಯೋಗ ಬಾಬನ ಜೊತೆ ಬಿಟ್ಟು ಬೇರೆದರ ಜೊತೆಗೆ, ಮಾಯಾವಿ ಪ್ರಪಂಚದ ಜೊತೆಗೆ, ವ್ಯಕ್ತಿಯ ಜೊತೆಗೆ, ವೈಭವಗಳ ಜೊತೆಗೆ ಯೋಗ. ಯೋಗ ಅಂದರೆ ನಿಮ್ಮ ಮನಸ್ಸಲ್ಲಿ ಜೋಡ್ತಾ ಇದೆ. ಈ ವಸ್ತು ಚೆನ್ನಾಗಿದೆ, ಈ ವ್ಯಕ್ತಿ ಚೆನ್ನಾಗಿದ್ದಾರೆ, ಈ ವೈಭವ ಚೆನ್ನಾಗಿದೆ, ಈ ಶಾಸ್ತ್ರ ಚೆನ್ನಾಗಿದೆ, ಈ ಪುರಾಣ ಚೆನ್ನಾಗಿದೆ, ಈ ಫಿಲಾಸಫರ್ ಚೆನ್ನಾಗಿದ್ದಾರೆ. ಯೋಗ ಆ ಕಡೆ ಜಗ್ಗುತ್ತಾ ಇದೆ, ಮಾಯಾವಿ ರಾವಣಾವಿ ಪ್ರಪಂಚದ ಕಡೆ ಅಟೆನ್ಷನ್ ಹೋಗ್ತಾ ಇದೆ. ಅಂದರೆ ಅಪ್ಪಾಜಿ ಜೊತೆ ವಿಯೋಗ ಆಯಿತು. ಯೋಗ ಅಪ್ಪಾಜಿ ಜೊತೆ ಇಲ್ಲ, ಆ ಕಡೆ ಯೋಗ ಆಯಿತು. ತೋ ಕಬ್ ಮಾಯಾ ಯೋಗಿ ಸೇ ವಿಯೋಗಿ ಬನಾ ದೇತಿ. ಯಾವಾಗ ಮಾಯ ನಿಮ್ಮನ್ನ ಯೋಗಿ ಇದ್ದಂಥವ್ರು ಸಡನ್ನಾಗಿ ನಿಮ್ಮನ್ನ ವಿಯೋಗಿ ಮಾಡಿಬಿಡ್ತದೆ ಅಂದಾಗ ಏನಾಗ್ತದೆ? ಈ ಸ್ಟೇಜ್ ಹಂಗೆ ಉಳ್ಕೊಳ್ತದಲ್ವಾ? ಯೋಗಿ ಭವ ಪವಿತ್ರ ಭವ ಅದೇ ಅಲ್ಲೇ ಉಳ್ಕೊಳ್ತಲ್ವ ಅದು. ಮಾಯೆ ಯೋಗಿಯಿಂದ ವಿಯೋಗಿ ಮಾಡಿಬಿಡ್ತದೆ ನಿಮ್ಗೆ. ಹಾಗಾದರೆ ಯೋಗಕ್ಕೆ ಸಾಥ್ ಅಗರ್ ವಿಯೋಗ ಬಿ ಹೈ ತೋ ಯೋಗಿ ಕಹೆಂಗೆ ಕ್ಯಾ? ಈ ಯೋಗನೂ ಮಾಡ್ತಾ ಇದ್ದೀರಿ, ವಿಯೋಗನೂ ಇದೆ. 50-50 ಇದೆ ಅನ್ಕೊಡ್ರಿ. ಅದಕ್ಕೆ ಯೋಗಿ ಅನ್ಕೊಳ್ಳಿಕ್ಕೆ, ಯೋಗಿ ಅನ್ಲಿಕ್ಕೆ ಸಾಧ್ಯನಾ? ಹಾಂ ಹೇಳ್ರಿ ನೋಡೋಣ. ಅರ್ಧ ಸಾಕಾರವತನದಲ್ಲಿದೆ, ಅರ್ಧ ಶಿವಬಾಬಾ ಬಾಪ್ದಾದರವರ ಜೊತೆಗೆ ಸೂಕ್ಷ್ಮವತನದಲ್ಲಿದೆ ನಿಮ್ಮ ಮನಸ್ಸು ಬುದ್ಧಿ. ಈಗ ಕನೆಕ್ಷನ್ ಅಲ್ಲಿದೆ. ಅರ್ಧ ಅಲ್ಲಿ ಅರ್ಧ ಇಲ್ಲಿ ಇದೆ ಅಂದರೆ ಯೋಗಿ ಅನ್ನಿಸ್ಕೊಳ್ಳೋದಿಲ್ಲ ನಾವು. ಈಗ ಸ್ಟ್ರಾಂಗ್ ಆಗಿ ಅರ್ಥ ಮಾಡ್ಕೋಬೇಕಾಗಿದೆ. ಅನ್ಸತ್ತಾ? ಹೇಳ್ರಿ. ಇಡೀ ದಿನದಲ್ಲಿ ಅರ್ಧ ಹೊರಗಡೆ, ಅರ್ಧ ಅಪ್ಪಾಜಿ ಕಡೆ ಇದ್ರೂ ಕೂಡ ರಾಂಗೇ ಅಂತಾರೆ ಅಪ್ಪಾಜಿ. ಬುದ್ಧಿ ಯಾವಾಗಲೂ ಅವನ ಹತ್ರ ಇರಬೇಕು ಒಟ್ಟಾರೆ ಅವನಿಗೆ. ಇಲ್ಲಾಂದರೆ ಬಾಬನಿಗೆ ಜಲಸ್ಸು. ಪ್ರೀತಮೇರು ಯಾರನ್ನು ನೋಡಬಾರ್ದು, ಅವರು ಯಾರ ಜೊತೆ ಮಾತನಾಡಬಾರ್ದು. ಮಾತನಾಡಿದರೂ ಬುದ್ಧಿ ಮಾತು ನನ್ನೊಂದಿಗೆ ಇರಬೇಕು ಅವ್ರದ್ದು ಅಂತಾರೆ ಅವರು. ಅಷ್ಟು ಜಲಸ್ ಅವರಿಗೆ ಪರಮಾತ್ಮ. ಜಲಸ್ ಅಂದರೆ ಬಹಳ ಶುದ್ಧವಾದದ್ದು ಹೇಳ್ತಾ ಇರೋದು, ತಪ್ಪು ತಿಳ್ಕೊಬಾರ್ದು ಯಾರು. ಬಾಬನಿಗೆ ಅಷ್ಟು ಪ್ರೀತಿ ಇದೆ ಅಂತ ನಮ್ಮ ಪ್ರತಿ. ನೀವು ಅರ್ಧಂಬರ್ಧ ಮಾಡಿದರೂ ಕೂಡ ವಿಯೋಗಿನೇ ನೀವು, ಯೋಗಿ ಅಲ್ಲ ನೀವು ಅಂತಾರೆ ಬಾಬರವರು. ಅರ್ಥ ಮಾಡಿಕೊಡ್ರಿ. ಓಕೆನಾ? ಹಿಂಗೆ ಹೇಳ್ತಾರಲ್ವ ಬಾಬರವರು. ಯೋಗಿ ಕಹೆಂಗೆ ಕ್ಯಾ ಅಂತ ಕೇಳ್ತಾರೆ. ಯೋಗಿ ಅಂತೂ ಹೇಳಲಿಕ್ಕೆ ಅನ್ಲಿಕ್ಕೆ ಸಾಧ್ಯ ಇಲ್ವಾ? ಆಪ್ ಲೋಗ್ ಸ್ವಯಂ ಹಿ ಔರೋं को सुनाती हो कि अगर पवित्रता में जरा भी अपवित्रता है तो उसको क्या कहेंगे? ಹಾಂ, ಎಲ್ರಿಗೂ ಬೇರೆದವ್ರಿಗೂ ಹೇಳ್ತಾ ಇರ್ತೀವಲ್ವ ನಾವೆಲ್ಲ. ಒಂದು ವೇಳೆ ಬೇರೆದವ್ರಿಗೇನು ಹೇಳ್ತಿರ್ತೀವಿ? ಒಂದು ವೇಳೆ ಪವಿತ್ರತೆಯಲ್ಲಿ ಸ್ವಲ್ಪನಾದರೂ ಅಪವಿತ್ರತೆ ಇತ್ತು ಅಂದರೆ ಅದಕ್ಕೆ ಏನಂತ ಹೇಳಲಾಗ್ತದೆ?
ಅಭಿ ಬಿ ವಿಯೋಗಿ ಹೋ ಕ್ಯಾ ಅಂತೀವಿ ಅವರಿಗೆ ಅಲ್ವಾ. ಇನ್ನೂ ವಿಯೋಗಿನ ನೀವು ಸ್ವಲ್ಪ ಅಪವಿತ್ರತೆಯದ್ದು ಏನಾದರೂ ಏರ್ಪೇರು ಮಾಡಿದ್ರಂದರೆ, ಯಾವುದೇ ಅವರ ಒಂದು ಮಾತಿನಲ್ಲಾಗಲಿ ದೃಷ್ಟಿಯಲ್ಲಾಗಲಿ ಅವರು ತಮಾಷೆಯಿಲ್ಲಾದರೂ ಅಪವಿತ್ರತೆ ಮಾತನಾಡಿದರೂ ಕೂಡ ಏನು ಹೇಳ್ತೀರಿ ಅವರಿಗೆ? ಅಪವಿತ್ರತೆಯಲ್ಲಿ ಸ್ವಲ್ಪನಾದರೂ ಪವಿತ್ರತೆಯಲ್ಲಿ ಸ್ವಲ್ಪನಾದರೂ ಅಪವಿತ್ರತೆ ಇದ್ದರೆ ಅವ್ರಿಗೇನು ಹೇಳ್ತೀರಿ? ವಿಯೋಗಿ ಆಗಿದ್ದೀರಿ ನೀವು. ವಾ ವಿಯೋಗಿ ಬನ್ ಜಾತೆ ಹೋ ಕ್ಯಾ? ಸ್ವಲ್ಪ ಪವಿತ್ರತೆಯಲ್ಲಿ ಅಪವಿತ್ರತೆ ಮಿಕ್ಸ್ ಮಾಡಿದಿರಿ ಅಂದರೆ ವಿಯೋಗಿ ಆಗ್ಬಿಡ್ತೀರಲ್ವ, ಆಗ್ಬಿಡ್ತೀರೇನು ಅಂತ ಕೇಳ್ತಿದ್ದಾರೆ. चक्रवर्ती राजा बनने के संस्कार होने के कारण दोनों में ही चक्कर लगाते हो क्या? कब योग में कभी वियोग में. ಬಾಬಾ ಕೇಳ್ತಾ ಇದ್ದಾರೆ, ನಾನು ಚಕ್ರವರ್ತಿ ರಾಜ ಆಗುವಂಥವ್ರು ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಆ ಸಂಸ್ಕಾರ ಇರುವಂತಹ ಕಾರಣ ಎರಡರಲ್ಲೂ ಚಕ್ಕರ್ ಹಾಕ್ತೀರೇನು? ಅವಾಗವಾಗ ಯೋಗದಲ್ಲಿ, ಅವಾಗವಾಗ ವಿಯೋಗದಲ್ಲಿ, ಮಾಯಾವಿ ಪ್ರಪಂಚದಲ್ಲಿ. आप लोग विश्व की सर्व आत्माओं को इस चक्कर से निकालने वाले हो ना. ಈ ಅಪವಿತ್ರತೆಯ ಚಕ್ಕರದಿಂದ ನೀವೆಲ್ಲ ವಿಶ್ವದಲ್ಲಿರುವ ಪ್ರತಿಯೊಂದು ಆತ್ಮಗಳನ್ನು ಈ ಚಕ್ಕರದಿಂದ ತೆಗೆಯುವಂಥವ್ರಲ್ವಾ ನೀವು. ಕಿ ಬಾಪ್ ನಿಕಾಲ್ನೆ ವಾಲಾ ಹೇ ಅವ್ರ ಆಪ್ ಚಕ್ಕರ್ ಲಗಾನೆ ವಾಲೆ ಹೋ. ಬಾಬಾ ತೆಗೆಯುವಂಥವ್ರಿದ್ದಾರೆ, ನೀವು ಚಕ್ಕರ್ ಹಾಕೋರಿದ್ದೀರೇನು? ಅರ್ಧ ಈ ಕಡೆ ಅರ್ಧ ಆ ಕಡೆ. तो जो चक्कर से निकालने वाले हैं वहाँ स्वयं भी चक्र लगाते हैं. ಯಾರು ಇನ್ನಿತರರನ್ನು ಕೂಡ ಅಂತಹ ಒಂದು ಅಪವಿತ್ರತೆಯ ಚಕ್ರದಿಂದ ತೆಗೆಯುವಂಥವ್ರಿದ್ದಾರೆ, ಅವರು ಸ್ವಯಂ ಚಕ್ರದಲ್ಲಿ ಹೇಗೆ ತೊಡಗಿಸ್ಲಿಕ್ಕೆ ಸಾಧ್ಯ? ಚಕ್ರ ಅಂದರೆ ಅಪವಿತ್ರತೆಯ ಚಕ್ರ, ಅರ್ಧ ಅಪವಿತ್ರತೆ ಅರ್ಧ ಪವಿತ್ರತೆಯ ಚಕ್ರ, ತಿರುಗುದು ಆ ಕಡೆನೂ ಈ ಕಡೆನೂ ಎರಡೂ ಆಯ್ತಲ್ಲ. ಆ ಥರನಾ ನೀವು ಅಂತ ಕೇಳ್ತಿದ್ದಾರೆ ಪಾಪ. तो जो चक्कर से निकालने वाले हैं वहाँ स्वयं भी चक्कर लगाते हैं क्या? तो फिर सभी को निकालेंगे कैसे? ನೀವೇ ಚಕ್ಕರ್ ಹಾಕ್ತಾ ಇದ್ರು ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಅಂದರೆ ಎಲ್ಲರನ್ನು ಹೆಂಗೆ ಹೊರಗೆ ತೆಗಿತೀರಿ ನೀವು ಅಂತಾರೆ ಅಪ್ಪಾಜಿಯವರು. जैसे भक्ति मार्ग के अनेक प्रकार के व्यर्थ चक्रों से निकल चुके हो, ಹೇಗೆ ಆಲ್ರೆಡಿ ಭಕ್ತಿ ಮಾರ್ಗದ ಅನೇಕ ಪ್ರಕಾರದ ವ್ಯರ್ಥ ಚಕ್ರಗಳಿಂದ ನಿಮ್ಮನ್ನು ನೀವು ತೆಗೆದುಕೊಂಡು ಬಂದಿದ್ದೀರಿ, ಹೊರಗಡೆ ಬಂದಿದ್ದೀರಿ. ಅದರಿಂದ तभी अपने निश्चय और नशे के आधार पर सभी को चैलेंज करती हो कि इन भक्ति के चक्रों से छूटो. ಆ ಕಾನ್ಫಿಡೆನ್ಸ್ ನಿಮ್ಗೆ ಬಂದಿದ್ದಕ್ಕೆ ಬೇರೆದವರು ಕೂಡ ಏನು ಭಕ್ತಿ ಮಾಡ್ತೀರಿ, ಭಕ್ತಿ ಚಕ್ರದಿಂದ ಹೊರಗಡೆ ಬರ್ರಿ ಅಂತ ಚಾಲೆಂಜ್ ಮಾಡ್ತೀರಲ್ವ ನೀವೆಲ್ರಿಗೂ. ನಿಶ್ಚಯ ಮತ್ತು ನಶೆ ಇದೆ ತಾನೇ ಬಾಬ್ರವರ ಮೇಲೆ ನಿಮಗೆ ಬಂದಿದ್ದಕ್ಕೇ ಭಕ್ತಿ ಮಾರ್ಗದ ಅನೇಕ ಪ್ರಕಾರದ ವ್ಯರ್ಥ ಚಕ್ರದಿಂದ ನೀವು ಆಲ್ರೆಡಿ ಹೊರಗಡೆ ಬಂದಿದ್ದೀರಿ. ಆವಾಗಲೇ ನೀವು ನಿಮ್ಮಲ್ಲಿ ನಿಶ್ಚಯ ಇದೆ, ನಶೆ ಇದೆ, ನಶೆಯ ಆಧಾರದ ಮೇಲೆ ಎಲ್ರಿಗೂ ಕೂಡ ಚಾಲೆಂಜ್ ಮಾಡ್ತೀರಿ, ಗ್ಯಾರಂಟಿ ಕೊಡ್ತೀರಿ, ನೋಡ್ರಿ ನೀವು ಅದು ಭಕ್ತಿ, ಅಲ್ಲಿ ಏನೂ ಸಿಗುವುದಿಲ್ಲ ನಿಮಗಂತ ಹೇಳ್ತೀರಿ. ಈ ಭಕ್ತಿಯ ಚಕ್ರವನ್ನು ಬಿಡ್ರಿ, ನೀವು ಭಕ್ತಿ ಮಾಡೋದು ಬಿಡ್ರಿ ಅಂತ ಹೇಳ್ತೀರಲ್ವ. ಬಾಬನ ಮಕ್ಕಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರ ತಾನೇ, ನಿಮ್ಗೆ ಅನುಭವ ಇದೆ ತಾನೇ, ಸಾಕಷ್ಟು ಭಕ್ತಿ ಮಾಡಿ ಬಂದಿದ್ದೀರಲ್ವ, ನೀವು ಆಲ್ರೆಡಿ ಚಕ್ಕರ್ ಹಾಕಿ ಬಂದಿದ್ದೀರಲ್ವ ಎಲ್ಲ ಕಡೆ. ನಿಮ್ಮಷ್ಟು ಭಕ್ತಿ ಯಾರೂ ಮಾಡಿಲ್ಲ. ಆ ಒಂದು ನಿಶ್ಚಯ ಅಲ್ಲೇನೂ ಸಿಕ್ಕಿಲ್ಲ ಅಂದಮೇಲೆ ಪರಮಾತ್ಮ ಸಿಕ್ಕ ಮೇಲೆ ಬಂದಿರುವಂತಹ ತಾಕತ್ತೇನಿದೆ ಅದರ ಮೇಲೆ ನಿಶ್ಚಯ ಮತ್ತು ನಶೆ, ಪರಮಾತ್ಮನ ನಶೆ, ಅವರ ಪ್ರತಿ ಇರುವ ನಶೆ ಆಧಾರದ ಮೇಲೆ ಎಲ್ರಿಗೂ ಕೂಡ ಚಾಲೆಂಜ್ ಮಾಡ್ತೀರಿ. ಈ ಭಕ್ತಿ ಚಕ್ರನ ಬಿಡ್ರಿ ಅಂತ ಹೇಳ್ತೀರಿ, ಭಕ್ತಿಯಲ್ಲಿ ತಿರುಗಾಡಬೇಡ್ರಿ ಸಾಕು ಅಂತ ಹೇಳ್ತೀರಿ. ಏಸೆ ಹಿ ವಹ ಹೇ ತನ್ನ ದ್ವಾರ ಚಕ್ರ ಕಾಟ್ನ. ಹಂಗೆ ನೋಡಿದ್ರೆ ಅದು ಶರೀರದ ಮುಖಾಂತರ ಚಕ್ರ ಹಾಕೋದಾಯ್ತು. ಅವ್ರು ಯಹ ಹೇ ಮಣ್ಣು ದ್ವಾರ ಚಕ್ರ ಕಾಟ್ನ. ಹೌದಲ್ವಾ? ನೀವು ಫಿಸಿಕಲಿ ಎಲ್ಲಾದರೂ ಬಾ ಅಂತಾರೆ ಬಾಬ್ರವರು, ಬರ್ರಿ ಕಾಯಿ ಹೊಡೀರಿ ನನಗೆ, ಕರ್ಪೂರ ಹಚ್ಚ್ರಿ ನನಗೆ, ಉದ್ದಿನ ಕಡ್ಡಿ ಊದ್ಬತ್ತಿ ಹಚ್ಚ್ರಿ ನನಗೆ, ಮಂತ್ರ ಹೇಳ್ರಿ, ಶ್ಲೋಕ ಹೇಳ್ರಿ ಅಂತಾರೆ. ಅಪ್ಪಾಜಿ ಯಾವಾಗಾದ್ರೂ ಹೇಳಿದಾರ? ಮಂತ್ರ ಪಠನೆ ಮಾಡಿರಿ, ಶ್ಲೋಕ ಪಠನೆ ಮಾಡಿರಿ, ಹೇಳಿದಾರ ಬಾಬಾ ಯಾವತ್ತಾದ್ರೂ? ಅದು ಶರೀರದ ಮುಖಾಂತರ ಚಕ್ರ ಹಾಕೋದು ಯಾವುದು? ಭಕ್ತಿ ಮಾರ್ಗ. ಜ್ಞಾನ ಮಾರ್ಗದಲ್ಲಿ ಮನಸ್ಸಿನ ಮುಖಾಂತರ ಚಕ್ರ ಹಾಕೋದು. ಹಾಕ್ತಾ ಇದ್ರಲ್ಲ ಎವ್ರಿ ಡೇ ಮನಸ್ಸಿನ ಮುಖಾಂತರ ಸುದರ್ಶನ ಚಕ್ರ ತಿರುಗಿಸ್ತಿರ್ತಾನೆ. ಅದೇ ಚಕ್ರ. ಎಲ್ಲಿ ಕೂತ್ಕೊಂಡ್ರಿ? ಬಸ್ಸಲ್ಲಿ ಚಕ್ರ ಹಾಕ್ತಾ ಇರ್ತೀರಿ ಮನಸ್ಸಿನಿಂದ. ಹೊರಗಡೆ ತಿರುಗಾಡ್ತಾ ಚಕ್ರ ಹಾಕ್ತೀರಿ. ಆಫೀಸ್ ಡ್ಯೂಟಿಯಲ್ಲಿ ಇದ್ದರೂ ಕೂಡ ಚಕ್ರ ಹಾಕ್ತಾ ಇರ್ತೀರಿ. ಇದು ಮನಸ್ಸಿನ ಮುಖಾಂತರ ಚಕ್ರ ಹಾಕೋದು ನೀವು. ತನ್ನ ದ್ವಾರ ಚಕ್ರ ಲಗಾಣ ಅವ ಛೋಡ್ ದಿಯಾ. ಎಲ್ಲರೂ ಬಿಟ್ಟಿದ್ದೀವಿ ತಾನೆ, ತನುವಿನ ಮುಖಾಂತರ ಚಕ್ಕರ್ ಹಾಕೋದು ಬಿಟ್ಟಿದ್ರಿ ತಾನೆ ಎಲ್ಲರೂ. ಚಕ್ಕರ್ ಹಾಕೋದು ಬಿಟ್ಟಿದ್ರಿ ತಾನೆ. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಏನಾದರೂ ಚಕ್ಕರ್ ಹಾಕಿ ಬರ್ತೀರೇನು ಸರೋಜ ಅಕ್ಕವರು? ಇಲ್ಲ, ಅಲ್ಲೇ ಕುತ್ಕೊಂಡು ಬಟ್ಟೆ ಹೊಲಿತಾ ಬಾಬನ ಜೊತೆ ಚಕ್ಕರ್ ಹಾಕ್ತಿರಿ ತಾನೆ ನೀವು. ಸುದರ್ಶನ ಚಕ್ರ. ಆಫೀಸಲ್ಲಿ ಇದ್ದವ್ರು ಆಫೀಸಲ್ಲಿ ಬಾಬನ ಜೊತೆ ಚಕ್ರ ಹಾಕ್ತಿರಿ ತಾನೆ. ಎಲ್ಲಾದರೂ ಹೊರಗಡೆ ಹೋಗ್ತೀರಾ? ಆಫೀಸ್ ಬಂದ್ ಮಾಡಿಬಿಟ್ಟು ಹೋಗ್ತೀರೇನು?
ಆಫೀಸ್ ಕೆಲಸ ಬಿಟ್ಟು ಹೋಗ್ತೀರೇನು? ಇಲ್ಲಲ್ಲ. ಹೆಂಗೆ ಹೋಗ್ತೀರಿ ಮತ್ತು ಹೆಂಗೆ ಮಾಡ್ತೀರಿ ಅಲ್ವಾ? ಮನಸ್ಸಿನ ಮುಖಾಂತರ ಚಕ್ಕರ್ ಹಾಕೋದು ಅಂತ ಬಾಬಾ ಸ್ಪಷ್ಟ ಮಾಡ್ತಾರೆ. ತನುವಿನ ಮುಖಾಂತರ ಚಕ್ಕರ್ ಹಾಕೋದು ಬಿಟ್ಟು ಬಿಡ್ರಿ. ಚೋಡ್ದಿ ಅಣ್ಣ, ನೀವಂತೂ ಬಿಟ್ಟಿದ್ರಿ, ಬೇರೆದವ್ರಿಗೂ ಕೂಡ ಬಿಡಿ ಅಂತ ಹೇಳ್ತೀರಲ್ವಾ? ಬಾಕಿ ಮನ್ ಕಾ ಚಕ್ಕರ್ ಅಭಿ ನಹಿ ಚೂಟಾ ಹೇ, ಬಾಬಾ ಕೇಳ್ತಾ ಇದ್ದಾರೆ. ಮಿಕ್ಕಿರೋ ಮನಸ್ಸಿನ ಚಕ್ಕರ್ ಹಾಕೋದು ಇವಾಗ ಇನ್ನೂ ಬಿಟ್ಟಿಲ್ವಾ? ಬೇರೆ ಬೇರೆ ಕಡೆ ಹೋಗ್ತಿರಲ್ಲ ಅಪ್ಪಾಜಿ ಬಿಟ್ಟು. ಮನಸ್ಸಿನ ಚಕ್ರ ಹಾಕೋದೈತೆ ಪರಮತ ಪರದರ್ಶನ ಅಂತ ಹೇಳ್ತೀವಿ. ಸ್ವದರ್ಶನದ ಬದಲಾಗಿ ಪರದರ್ಶನ ಅಂತ ಮಾಡ್ತೀವಿ. ಪರರ ದರ್ಶನ ಮಾಡುವುದು ಅಂದರೆ ಅವ್ರನ್ನ ನೋಡ್ತಾ ಇರೋದು, ಅವರು ಏನೇನು ಮಾಡಿದರು, ಎಲ್ಲಿಂದ ಬಂದರು, ಹೇಗೆ, ಪರದರ್ಶನ. ಅವ್ರದ್ದು ಪರದರ್ಶನ ಮಾಡೋದು. ಇದನ್ನು ಮಾಡ್ತಿರ್ತೀರಿ ಏನು? ಈ ಚಕ್ರಲ್ಲಿ ಬರ್ತೀರಿ. ಬೇರೆ ಬೇರೆ ಚಕ್ರ ಅಂದರೆ ಮನಸ್ಸಿನ ಚಕ್ರ ಅಂದರೆ ಹಿಂಗೆ ಅಂದ್ಕೊಂಡಿದ್ದೀರಿ ಏನು? ಪರದರ್ಶನ. ಕಬ ವಿಯೋಗ ಕಬ ಯೋಗ, ಅವಾಗವಾಗ ವಿಯೋಗ, ಅವಾಗವಾಗ ಯೋಗ. ವಹ ಮನ್ ದ್ವಾರ ಹಿ ತೋ ಚಕ್ರ ಲಗಾತಿ ಹೋ. ಮನಸ್ಸಿನ ಮುಖಾಂತರ ಚಕ್ರ ಹಾಕ್ತೀರಿ. ವಿಯೋಗ ಅಂದ್ರೂ ಕೂಡ ಏನಾಗ್ತದೆ? ಬುದ್ಧಿ ಯೋಗ ಎಲ್ಲಿ ಹೋಗ್ತದೆ? ಬೇರೆದರ ಕಡೆ ಹೋಗ್ತದೆ. ಅರ್ಧ ಅರ್ಧ ಆವಾಗವಾಗ ಬಾಬನ ಜೊತೆ ಬರ್ತದೆ. ಅದು ಬುದ್ಧಿಯ ಮುಖಾಂತರನೇ ಇದೆ, ಆದರೆ ಅರ್ಧಮರ್ಧ ಇದೆ. ಅರ್ಧ ಯೋಗ, ಅರ್ಧ ವಿಯೋಗ ಆಗಿದೆ. ಯೋಗದಿಂದ ದೂರ ಆಗಿದೆ 50%. ಅದು ಮನಸ್ಸಿನ ಮುಖಾಂತರ ಅಂತೂ ಚಕ್ರ ಹಾಕ್ತೀರಿ ನೀವು. ವಿಯೋಗ ಮಾಡೋದು ಇದ್ರೂ ಮನಸ್ಸಿನ ಮುಖಾಂತರ ಆಗ್ತದೆ ಅದು. ಕ್ಯಾ ಅಬ ತಕ್ ಭಿ ಮಾಯಾ ಮೇ ಇತನಿ ಶಕ್ತಿ ರಹಿ ಕ್ಯಾ? ಬಾಬಾಗೆ ಡೌಟ್ ಬಂದ್ಬಿಟ್ಟಿದೆ. ಏನು ಮಕ್ಕಳೇ ನೀವು ಮಾಸ್ಟರ್ ಸರ್ವಶಕ್ತಿವಂತರು, ನೀವು ಮಾಯಲ್ಲಿ ಇನ್ನೂ ಆ ಥರ ತಾಕತ್ತಿದೆಯಾ? ನಿಮ್ಮನ್ನು ಆ ಕಡೆ ಈ ಕಡೆ ವಿಯೋಗ ಮಾಡಿಸ್ತಾ ಇದೆಯಲ್ಲ, ಅದು ಕೇಳ್ತಾ ಇದ್ದಾರೆ. ಬಾಬನಿಗೆ ಡೌಟ್ ಬಂದ್ಬಿಟ್ಟು ಕೇಳ್ತಾ ಇದ್ದಾರೆ, ಇತನಿ ಶಕ್ತಿ ರಹಿ ಹೈ ಕ್ಯಾ? ಮಾಯಲ್ಲಿ ಇನ್ನೂ ಆದರೂ ಇಷ್ಟು ಶಕ್ತಿ ಇದೆಯಾ ಮಕ್ಕಳೇ? ಜೋ ಮಾಸ್ಟರ್ ಸರ್ವಶಕ್ತಿವಾನ್ ಕೋ ಬಿ ಚಕ್ಕರ್ ಮೇಲೆ ಲಾ ದೇವೆ. ನೀವು ಮಾಸ್ಟರ್ ಸರ್ವಶಕ್ತಿವಂತ ತಂದೆಯ ಮಕ್ಕಳು, ಮಾಸ್ಟರ್ ಸರ್ವಶಕ್ತಿವಂತರು, ನಿಮ್ಮನ್ನೇ ಬೇರೆ ಪರದರ್ಶನ ಚಕ್ರದಲ್ಲಿ ತರ್ತಾ ಇದ್ದೀರಂದರೆ ಮಾಯೆ ಅಷ್ಟು ಶಕ್ತಿ ಇದೆ ಅದರಲ್ಲಿ ಅಂತಿದ್ದಾರೆ ಬಾಬ್ರವ್ರು. ಕೇಳ್ತಾ ಇದ್ದಾರೆ ನಮಗೆ, ನಿಮಗೇನೋ ಡೌಟ್ ಇದೆಯಾ ಪರಮಾತ್ಮನ ಶಕ್ತಿಯ ಮೇಲೆ, ನಿಮ್ಮ ಸ್ವಯಂನ ಶಕ್ತಿ ಮೇಲೆ? ಮಾಯೆ ಅಷ್ಟು ಶಕ್ತಿವಂತ ಆಗಿದೆಯಾ? ಅದು ಕೇಳ್ತಾ ಇದ್ದಾರೆ. अब तक माया को इतनी शक्तिशाली देखकर क्या माया को मूर्छित करना व माया को हार खिलाना नहीं आता है? ಬಾಬಾ ಕೇಳ್ತಾ ಇದ್ದಾರೆ. ಇಲ್ಲಿ ತನಕ ಮಾಯೆ ಇಷ್ಟು ಶಕ್ತಿಶಾಲಿ ನೋಡಿಬಿಟ್ಟು ಮಾಯೆಯನ್ನು ನೀವು ಮೂರ್ಛಿತ ಮಾಡುವುದು ಮತ್ತು ಮಾಯೆಗೆ ನೀವು ಸೋಲನ್ನು ಅನಿಸುವುದು ಬರುವುದಿಲ್ಲ ನಿಮಗೆ. ಇನ್ನೂ ಆದರೂ ಇಷ್ಟೆಲ್ಲ ಸೋತು ಬಾಬನಿಂದ ಶಕ್ತಿ ತುಂಬ್ಕೊಂಡು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಿ, ಅನುಭವಿ ಮೂರ್ತಿಯಾಗಿದ್ದೀರಿ. ಸಾಕಷ್ಟು ಅನುಭವ ಬಂದಿದೆ, ಸಾಕಷ್ಟು ಶಕ್ತಿ ಬಂದಿದೆ. ಶಕ್ತಿ ಬಂದ ಮೇಲೂ ಕೂಡ ಮತ್ತೆ ಸೋತು ಅನುಭವ ಆದರೂ ಕೂಡ ಮತ್ತೆ ಅದರ ಜೊತೆಗೆ ಸೋಲ್ತೀರಾ ನೀವು? ಅಥವಾ ಮಾಯೆಗೆ ನೀವು ಸೋಲನ್ನು ಉಣಿಸ್ಲಿಕ್ಕೆ ಆಗೋದಿಲ್ವಾ? ಕೇಳ್ತಾ ಇದ್ದಾರೆ ಬಾಬಾ. अभी तक भी उसको देखते रहते हो कि हमारे ऊपर वार कर रही है. ಇನ್ನೂ ಆದರೂ ಅದನ್ನು ನೋಡ್ತಾ ಇರ್ತೀರಾ ನೀವು, ನನ್ನ ಮೇಲೆ ವಾರ್ ಮಾಡ್ತದೆ, ಯುದ್ಧ ಮಾಡ್ತದೆ ಮಾಯೆ. अभी तो आप शक्ति सेना और पांडव सेना को अन्य आत्माओं के ऊपर माया का वार देखते हुए रहम दिल बनकर रहम करने का समय आया है. तो क्या अब तक अपने ऊपर भी रहम नहीं किया है बच्चे? अब तो शक्ति अन्य आत्माओं की सेवा प्रति कर्तव्य में लगने की है. अब अपने प्रति शक्ति काम में लगाना है, वह समय नहीं है. अब शक्तियों का कर्तव्य विश्व कल्याण का है. विश्व कल्याणी गाई हुई है तो स्वयं कल्याणी हो. ಮೊದಲು ಕೇಳ್ತಾ ಇದ್ದಾರೆ ಬಾಬಾ, नाम क्या है और काम क्या है? नाम एक, काम दूसरा. ಹೆಸರೊಂದು, ಕೆಲಸ ಇನ್ನೊಂದು, ಆ ಥರನಾ? जैसे लौकिक रूप में भी जब अलवेले छोटे होते हैं, जिम्मेवारी नहीं होती है, तो समय व शक्ति व धन अपने प्रति ही लगाते हैं. लेकिन जब हद के रचयिता बन जाते हैं तो जो भी शक्तियाँ व समय है वह रचना के प्रति लगाते हैं. तो अब कौन हो? अब मास्टर रचयिता जगत माताएं नहीं बनी हो, विश्व के उद्धार मूर्त नहीं बने हो, विश्व के आधार मूर्त नहीं बने हो. ऐसे शक्तियों का गायन है कि एक सेकंड की दृष्टि से असुर संहार करती है. तो क्या अपने से आसुरी संस्कार व अपवित्रता को सेकंड में संहार नहीं किया है? वह दूसरों प्रति संहारनी हो, अपने प्रति नहीं. अब तो माया अगर सामना भी करे तो उसकी क्या हालत होनी चाहिए बच्चे? जैसे चुई मुई का वृक्ष देखा है ना, अगर कोई भी मनुष्य का जरा भी हाथ लगता है तो शक्तिहीन हो जाती है.
उसमें टाइम नहीं लगता है। तो आपके सिर्फ 1 सेकंड के शुद्ध संकल्प की शक्ति से माया चुई में माफिक मूर्छित हो जानी चाहिए। अंडरलाइन ಏನು ಹೇಳಿದ್ರು ಅಪ್ಪಾಜಿ? ಪವರ್ಫುಲ್ ಮಾತುಗಳು, ಪವರ್ಫುಲ್ ಪರಿಸ್ಥಿತಿಗಳಿಗೆ ಮಾತ್ರ. ಪವರ್ಫುಲ್ ಮಾತುಗಳು ಪವರ್ಫುಲ್ ಪರಿಸ್ಥಿತಿಗಳಿಗೆ ಮಾತ್ರ. ಸ್ವೀಕಾರ ಮಾಡಿ. ಎಲ್ಲ ಪವರ್ಫುಲ್ ಪರಿಸ್ಥಿತಿಗಳು ಹೌದು ಅಲ್ಲ? ಇನ್ನೂ ಆದ್ರೂ ಮಾಯೆಯಲ್ಲಿ ಇಷ್ಟು ಶಕ್ತಿ ಉಳ್ಕೊಂಡಿದೆಯಾ ಮಕ್ಕಳೇ? ನೀವು ಯಾವುದು ಮಾಸ್ಟರ್ ಸರ್ವಶಕ್ತಿವಂತರನ್ನೂ ಕೂಡ ಚಕ್ಕರಲ್ಲಿ ತಂದು ಬಿಡ್ತದ ಅದು? ಇಲ್ಲಿಯ ತನಕ ಮಾಯೆ ಇಷ್ಟು ಶಕ್ತಿಶಾಲಿಯನ್ನು ನೋಡಿಬಿಟ್ಟು ಇನ್ನು ಮಾಯೆಯನ್ನು ನೀವು ಮೂರ್ಛಿತ ಮತ್ತು ಮೂರ್ಛಿತರಾಗಿ ಮಾಯೆಯನ್ನು ನೀವು ಮೂರ್ಛಿತರನ್ನಾಗಿ ಮಾಡುವುದು, ಮಾಯೆಯನ್ನು ನೀವು ಸೋಲಿಸೋಕ್ಕೆ ನಿಮ್ಮ ಕೈಲಿ ಬರ್ತಾ ಇಲ್ವಾ? ಮಾಯೆ ಮೂರ್ಛೆ ಹೋಗ್ತಾ ಇಲ್ವಾ? ಅದು ಮಾಯೆ ಅದು ಸೋಲು ಉಂತಾ ಇಲ್ವಾ ನಿಮ್ಮ ಕಡೆಯಿಂದ? ಇನ್ನೂ ಆದರೂ ಇಲ್ಲಿಯ ತನಕನೂ ಕೂಡ ಅದನ್ನು ನೋಡ್ತಾ ಇರ್ತೀರಿ ನೀವು. ನಮ್ಮ ಮೇಲೆ ಅದು ಯುದ್ಧ ಮಾಡ್ತಾ ಇದೆ. ಇವಾಗಂತೂ ನೀವು ಶಕ್ತಿ ಸೇನಾ ಹಾಗೂ ಪಾಂಡವ ಸೇನಾವು ಅನ್ಯ ಆತ್ಮಗಳ ಮೇಲೆ ಮಾಯೆಯ ಒಂದು ವಾರನ ನೋಡ್ತಾ ಇರ್ತೀರಿ. ದಯಾಹೃದಯ ಆಗಿಬಿಟ್ಟು ದಯೆ ಮತ್ತು ಕರುಣೆ ಮಾಡುವುದರ ಒಂದು ಸಮಯ ಬಂದಿದೆ ಮಕ್ಕಳೇ. ಈಗ ದಯಾಹೃದಯ ಆಗಿ ದಯೆಯನ್ನು ಕರುಣೆಯನ್ನು ತೋರಿಸುವಂಥ ಸಮಯ ಬಂದಿದೆ ಈಗ. ಹಾಗಾದರೆ ಏನು ಇಲ್ಲಿಯ ತನಕ ನೀವು ನಿಮ್ಮ ಮೇಲೆ ರಹಂ ಮಾಡ್ಕೊಂಡಿಲ್ವಾ? ನಿಮ್ಮ ಮೇಲೆ ದಯೆ ತೋರಿಸ್ಕೊಂಡಿಲ್ವಾ ಇನ್ನೂ ಆದರೂ ನೀವು? ಇವಾಗಂತೂ ಶಕ್ತಿ ಆತ್ಮಗಳ ಒಂದು ಸೇವೆ ಪ್ರತಿ ಕರ್ತವ್ಯದಲ್ಲಿ ತೊಡಗಿಸುವಂಥದ್ದಾಗಿದೆ ಅಲ್ವಾ ಈಗ ಸಮಯ? ನೀವೆಲ್ಲ ಶಕ್ತಿಯರು ಇವಾಗ ಏನೆಲ್ಲ ಶಕ್ತಿಯರಿದ್ದೀರಿ, ಶಕ್ತಿ ಅನ್ಯ ಆತ್ಮಗಳ ಸೇವೆ ಪ್ರತಿ ಕರ್ತವ್ಯದಲ್ಲಿ ತೊಡಗಿಸುವಂಥದ್ದಾಗಿದೆ ಅಲ್ವಾ? ಇವಾಗ ನಿಮ್ಮ ಪ್ರತಿ ಶಕ್ತಿ ಕೆಲಸದಲ್ಲಿ ತೊಡಗಿಸ್ಬೇಕು. ನಿಮ್ಮ ಪ್ರತಿ ಶಕ್ತಿಯನ್ನು ಕೆಲಸದಲ್ಲಿ ತೊಡಗಿಸ್ಬೇಕು. ಮಾಸ್ಟರ್ ಸರ್ವಶಕ್ತಿವಂತರಲ್ವಾ? ಆ ಸಮಯ ಇನ್ನೂ ಬಂದೇ ಇಲ್ವಾ? ಇವಾಗ ಶಕ್ತಿಯರ ಕರ್ತವ್ಯ ವಿಶ್ವ ಕಲ್ಯಾಣದ್ದಾಗಿದೆ. ವಿಶ್ವ ಕಲ್ಯಾಣಿ ಅಂತ ಗಾಯನ ಮಾಡಲ್ಪಟ್ಟಿದೆ. ಸ್ವಯಂ ಕಲ್ಯಾಣಿನೇ ಆಗಿಲ್ವಾ ನೀವು? ವಿಶ್ವ ಕಲ್ಯಾಣಿ ಅಂತ ಟೈಟಲ್ ಕೊಟ್ಟಿದ್ದೀನಿ ನಿಮಗೆ, ಇನ್ನು ಸ್ವಯಂನೇ ಕಲ್ಯಾಣ ಮಾಡ್ಕೊಂಡಿಲ್ವಾ? ಸ್ವಯಂ ಕಲ್ಯಾಣಿನೇ ಆಗಿಲ್ವಾ? ಹೆಸರು ಏನಿದೆ ನಿಮ್ಮದು? ಕೆಲಸ ಏನು ಮಾಡ್ತೀರಿ ನೀವು? ಹೆಸರು ಏನಿದೆ, ಕೆಲಸ ಏನು? ಹೆಸರೊಂದು, ಕೆಲಸ ಇನ್ನೊಂದಾ? ಹೇಗೆ ಲೌಕಿಕ ರೂಪದಲ್ಲಿಯೂ ಕೂಡ ಯಾವಾಗ ಹುಡುಗಾಟಕ್ಕೆ ಚಿಕ್ಕದಾಗಿರ್ತದೆ, ಜವಾಬ್ದಾರಿ ಇರುವುದಿಲ್ಲ, ಹಾಗಾದರೆ ಸಮಯ ಮತ್ತು ಶಕ್ತಿ ಮತ್ತು ಧನ ತಮ್ಮ ಪ್ರತಿಯೇ ತೊಡಗಿಸ್ತಾ ಇರ್ತಾರೆ. ನೋಡಿ, ಚಿಕ್ಕ ಮಕ್ಕಳು ಇರ್ತಾರಲ್ವ, ಹುಡುಗಾಟಿಕೆಯಲ್ಲಿ ಇರ್ತಾರಲ್ವ, ಜವಾಬ್ದಾರಿ ಇರುವುದಿಲ್ಲಲ್ವ, ಸಮಯ ಶಕ್ತಿ ಧನ ಎಲ್ಲ ಪ್ರಾಪ್ತಿ ತಮ್ಮ ಸ್ವಯಂನ ಪ್ರತಿನೇ ತೊಡಗಿಸ್ತಾ ಇರ್ತಾರೆ ಚಿಕ್ಕವರಿದ್ದಾಗಲ್ವ. ಆದರೆ ಯಾವಾಗ ಹದ್ದಿನ ಒಂದು ಆಗಿಬಿಡ್ತೀರಿ, ಹದ್ದಿನ ರಚಯಿತ ಆಗಿಬಿಡ್ತೀರಿ ಅಂದಾಗ ಏನೆಲ್ಲ ಶಕ್ತಿ ಏನೆಲ್ಲ ಸಮಯ ಇದೆ ಅದನ್ನು ರಚನೆಯ ಪ್ರತಿ ತೊಡಗಿಸ್ತೀರಿ ನೀವು. ಹಾಗಾದರೆ ಇವಾಗ ಯಾರಾಗಿದ್ದೀರಿ ಮಕ್ಕಳೇ ನೀವು? ಮಾಸ್ಟರ್ ರಚಯಿತ ಅಲ್ವಾ? ಜಗದ್ ಮಾತೆಯರ ಆಗಿಲ್ವಾ ನೀವೆಲ್ಲ? ಮಾತೆಯರೇ ಕೇಳ್ತಾ ಇದ್ದಾರೆ ಪಾಪರವರು, ಪಾಂಡವರಿಗೆ ಮಾಸ್ಟರ್ ರಚಯಿತ ಆಗಿಲ್ವಾ ಅಂತಿದ್ದಾರೆ. ಮಾತೆಯರಿಗೆ ಜಗನ್ಮಾತೆಯರು ಆಗಿಲ್ವಾ ನೀವು? ವಿಶ್ವದ ಒಂದು ಉದ್ಧಾರ ಮೂರ್ತಿ ಆಗಿಲ್ವಾ ನೀವು? ವಿಶ್ವದ ಉದ್ಧಾರ ಮಾಡುವಂಥವ್ರು ಉದ್ಧಾರ ಮೂರ್ತಿ ಆಗಿಲ್ವಾ ನೀವು? ವಿಶ್ವದ ಆಧಾರ ಮೂರ್ತಿ ಆಗಿಲ್ವಾ ನೀವು? ಇನ್ನೂ ವಿಶ್ವಕ್ಕೆ ಆಧಾರ ಮೂರ್ತಿಗಳಾಗಿಲ್ವಾ? ಹೇಗೆ ಶಕ್ತಿಯರ ಒಂದು ಗಾಯನ ಇದೆ, 1 ಸೆಕೆಂಡಿನ ದೃಷ್ಟಿಯಿಂದ ಅಸುರರು ಸಂಹಾರ ಮಾಡ್ತೀರಿ ಶಕ್ತಿಯರು, ಹೌದಲ್ವಾ ಶಕ್ತಿಯರೇ? ನಿಮ್ಮ 1 ಸೆಕೆಂಡಿನ ದೃಷ್ಟಿಯಿಂದ ಅಸುರರ ಸಂಹಾರ ಅಂದರೆ ಏನು? ಯಾವುದೋ ಫಿಸಿಕಲ್ ಸಂಹಾರ ಅಲ್ಲ. ಯಾರಾದ್ರೂ ಆಸುರಿ ಒಂದು ಸಂಸ್ಕಾರವನ್ನು ಹೊಂದಿ ನಿಮ್ಮ ಪ್ರತಿ ಅಪವಿತ್ರತೆಯ ಒಂದು ದೃಷ್ಟಿಯನ್ನು ಹೊಂದುತ್ತಾ ಇದ್ದಾರೆ ಅಂದರೆ ಅವರಲ್ಲಿ ನಿಮ್ಮ ಒಂದು ಸೆಕೆಂಡಿನ ದೃಷ್ಟಿ ಅವರ ಅಸುರಿ ಸಂಸ್ಕಾರ ಸಂಹಾರ ಮಾಡುವಂಥದ್ದು ನಿಮ್ಮ ಹತ್ರ ಕೆಪಾಸಿಟಿ ಇದೆ ಅಂತಾರೆ ಪರಮಾತ್ಮ. ಫಿಸಿಕಲ್ ಅಲ್ಲ, ಫಿಸಿಕಲ್ ಅವ್ರನ್ನ ಹಾಳು ಮಾಡೋದು, ಫಿಸಿಕಲ್ ಅವ್ರನ್ನ ಸುಡುವಂಥದ್ದಲ್ಲ, ಸಂಹಾರ ಮಾಡುವಂಥದ್ದಲ್ಲ. ನಿಮ್ಮಲ್ಲಿ ಆ ಒಂದು ಸೆಕೆಂಡಿನ ದೃಷ್ಟಿಯಿಂದ ಅವರಲ್ಲಿರುವ ಅಸುರಿ ಗುಣಗಳೇನಿದೆ, ಅವರು ಏನೋ ಒಂದು ಭಾವನೆ ಇಟ್ಕೊಂಡು ಬರ್ತಾರೆ ನಿಮ್ಮ ಎದುರುಗಡೆ ಬಂದಾಗ, ಆ ಅಸುರತ್ವದ ಸಂಸ್ಕಾರವನ್ನು ಸಂಹಾರ ಮಾಡಲಿಕ್ಕೆ ನಿಮಗೆ ಒಂದು ಶಕ್ತಿ ಇರುವಂತ ಕರೆಸ್ಕೊಂಡಿದ್ದೀರಿ. ನೀವು ಮಾಡ್ತಿರ್ತಾನೆ ಆ ದೃಷ್ಟಿಯಿಂದ ಅಸುರ ಸಂಹಾರ ಮಾಡ್ತಿರ್ತಾನೆ. ಹಾಗಾದರೆ ಏನು ನಿಮ್ಮಿಂದ ಆಸುರಿ ಸಂಸ್ಕಾರ ಅಪವಿತ್ರತೆ ಸೆಕೆಂಡಿನಲ್ಲಿ ಸಂಹಾರ ಮಾಡಿಲ್ವಾ ನೀವಿನ್ನೂ?
ನಿಮ್ಮೊಂದಿಗೆ ನೀವು ಆಸುರಿ ಸಂಸ್ಕಾರ ಅಪವಿತ್ರತೆಯನ್ನು ಸಂಹಾರ ಮಾಡ್ಕೊಂಡಿಲ್ವಾ ನೀವಿನ್ನೂ ಶಕ್ತಿಯರೇ ಅಂತಿದ್ದಾರೆ ಬಾಬರು. ಮತ್ತು ಬೇರೆಯವ್ರ ಪ್ರತಿ ಸಂಹಾರಿಣಿ ಆಗಿದ್ದೀರಿ ನೀವು. ಬೇರೆಯವ್ರದ್ದು ಕೂಡ ಗುಣಗಳನ್ನು ಸಂಸ್ಕಾರಗಳನ್ನ ಸಂಹಾರ ಒಂದು ಸೆಕೆಂಡ್ ದೃಷ್ಟಿಯಲ್ಲಿ ಸಂಹಾರ ಮಾಡುವಂಥ ಸಂಹಾರಿಣಿ ನೀವು. ನಿಮ್ಮ ಪ್ರತಿ ಇಲ್ವಾ ನೀವು? ನಿಮ್ಮ ಪ್ರತಿ ನಿಮ್ಮ ಒಂದು ಸಂಸ್ಕಾರ, ನಿಮ್ಮ ಒಂದು ಆಸುರಿ ಸಂಸ್ಕಾರ, ನಿಮ್ಮ ಒಳಗಡೆ ಇರುವ ಅಪವಿತ್ರತೆ ಅದನ್ನು ಸೆಕೆಂಡಲ್ಲಿ ಸಂಹಾರ ಮಾಡ್ಕೊಳ್ಳುವಂಥವ್ರು ಆಗಿಲ್ವಾ ನೀವು? ಮತ್ತು ಬೇರೆಯವರ ಪ್ರತಿನೂ ಸಂಹಾರಣೆ ಆಗಿಲ್ವಾ ನೀವು? ಇವಾಗಂತೂ ಮಾಯೆ ಒಂದು ವೇಳೆ ಎದುರಿಸ್ತಾ ಇದೆ, ಎದುರಿಸ್ತು ಅಂದ್ಕೊಡ್ರಿ. ಒಂದು ವೇಳೆ ನಿಮ್ಮ ಎದುರುಗಡೆ ಬಂತು, ನಿಮ್ಮನ್ನ ಎದುರಿಸ್ಲಿಕ್ಕೆ ಬಂತು ಅಂದರೆ ಅದ್ರ ಪರಿಸ್ಥಿತಿ ಏನಾಗಬೇಕು, ಅದರ ಹಾಲತ್ತು ಏನಾಗಬೇಕು? ನಿಮ್ಮ ಒಂದು ಆ ಪವರ್ಫುಲ್ ದೃಷ್ಟಿಗೆ ಅದರ ಹಾಲತ್ತು ಏನಾಗಬೇಕು? ಭಸ್ಮ ಆಗಬೇಕಲ್ವ ಅದು. ದೇವತೆಗಳು ದೃಷ್ಟಿ ಕೊಟ್ಟರೆ ಏನಾಗಬೇಕದು? ಮಾಯೆ ದೂರದಿಂದನೇ ಏನಾಗಬೇಕದು? ಮಾಯಾ ಒಂದು ವೇಳೆ ಎದುರಿಸ್ಲಿಕ್ಕೆ ಬರ್ತದೆ ಅಂದರೆ ಅದರ ಪರಿಸ್ಥಿತಿ ಏನಾಗಬೇಕು? ನಿಮ್ಮ ಒಂದು ದೃಷ್ಟಿಗೆ ಏನಾಗಬೇಕು? ಹೇಗೆ ಮುಟ್ಟಿದ್ರ ಮನಿ ಅಂತ ಒಂದು 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 ಗ್ರೀನ್ ಲೀವ್ಸ್ ಬರ್ತದೆ, ತಮ್ಮೆಲ್ರಿಗೂ ಗೊತ್ತಿರ್ತದೆ. ಮುಟ್ಟಿದ್ರೆ ಅದು ಮಡ್ಚ್ಕೊಂಡ್ಬಿಡ್ತದೆ, ಗೊತ್ತಲ್ವಾ? ಮುಟ್ಟಿದ್ರ ಮನೆ ಗೊತ್ತಲ್ವ ಎಲ್ರಿಗೂ? ಆ ಒಂದು ಸಸಿ ಇರ್ತದೆ, ಅದು ಬೆಳೆದಿರ್ತದೆ, ಗಿಡ ಚಿಕ್ಕದು. ಅದನ್ನು ನೀವು ಟಚ್ ಮಾಡ್ರಿ, ಅದು ಹಿಂಗೆ ಕೂಡ್ಕೊಂಡ್ಬಿಡ್ತದೆ. ಆ ವೃಕ್ಷ ನೋಡಿದಿರಲ್ವಾ ನೀವು ಎಲ್ಲರೂ ಅಂತಿದ್ದಾರೆ ಬಾಬ್ರವ್ರು. ಮುಟ್ಟಿದ್ರೆ ಟಚ್ ಮಿ ನಾಟ್ ಅಶ್ವಿನಿ ಅಕ್ಕರು ಹಂಗಂತಾರೆ ಅದಕ್ಕೆ. ಕರೆಕ್ಟ್, ವೆರಿ ಗುಡ್. ಟಚ್ ಮಿ ನಾಟ್, ನಾನು ಮುಟ್ಟಿದರೆ ನಾನು ಹೀಗೆ ಮಡ್ಚ್ಕೊಂಡ್ಬಿಡ್ತೀನಿ ಅಂತದದು, ಅದಕ್ಕೆ ಮುಟ್ಬಿಡಿ ನನ್ನ ಅಂತದದು. ಕರೆಕ್ಟ್, ವೆರಿ ಗುಡ್. ಆ ಥರ ನೋಡಿದಿರಲ್ವ ಎಲ್ಲರೂ? ಬಾಬಾ ಅದನ್ನೇ ಕೇಳ್ತಾ ಇದ್ದಾರೆ ಈಗ. ಏನಂತ ಹೇಳ್ತಿದ್ದಾರೆ, ಯಾವುದಕ್ಕೆ ಹೇಳ್ತಿದ್ದಾರೆ ನೋಡಿ ಅಲ್ಲಿ ಬಾಬ್ರವರು. ಹೇಗೆ ಆ ಮುಟ್ಟಿದ್ರ ಮನೆ ಇದೆ ನೀವು ನೋಡಿದಿರಿ. ಒಂದು ವೇಳೆ ಯಾರಾದರೂ ಮನುಷ್ಯರು ಸ್ವಲ್ಪ ಕೈ ಟಚ್ ಆಯ್ತಂದ್ರೆ ಅದು ಶಕ್ತಿನ ಆಗ್ಬಿಡ್ತದೆ. ಸ್ವಲ್ಪ ಕೈ ಟಚ್ ಆದರೆ ಶಕ್ತಿನಾದರೆ ಮಲಗಿಬಿಡ್ತದೆ, ಅದು ಹೀಗೆ ಮಡ್ಚ್ಕೊಂಡ್ಬಿಡ್ತದೆ ಪಾಪ. ಹಿಂಗೆ ಫುಲ್ ಹಿಂಗೆ ಅಗ್ಲವಾಗಿರ್ತದೆ. ಸ್ವಲ್ಪ ಕೈ ಟಚ್ ಆದರೂ, ಬೈ ಮಿಸ್ಟೇಕ್ ಕೈ ಟಚ್ ಆದ್ರೂ ಕೂಡ ಒಳಗಡೆ ಸೇರ್ಕೊಂಡ್ಬಿಡ್ತದೆ ಪಾಪ. ಶಕ್ತಿಹೀನ ಆಗುತ್ತೆ ಅಂತಾರೆ ಬಾಬರವ್ರು ಅದಕ್ಕೆ. ಹಾಗೆ ಅದರಲ್ಲಿ ಟೈಮ್ ಕೂಡ ವೇಸ್ಟ್ ಆಗುವುದು. ಸ್ವಲ್ಪ ಟಚ್ ಆದರೂ ಕೂಡ ಅದು ಮಡ್ಚ್ಕೊಂಡ್ಬಿಡ್ತದೆ. ಹಾಗಾದರೆ ನೀವು ಬರೀ 1 ಸೆಕೆಂಡಿನ ಶುದ್ಧ ಸಂಕಲ್ಪದ ಶಕ್ತಿಯಿಂದ ಮಾಯೆಯನ್ನು ಮುಟ್ಟಿದರ ಮಣಿ ಏನಿದೆಯಲ್ವಾ, ಅದು ಮುಟ್ಟಿದರ ಮಣಿಯ ಒಂದು ತರಹನೇ ಮೂರ್ಛಿತ ಮಾಡಲಿಕ್ಕೆ ಆಗುವುದಿಲ್ವಾ? ಆಗಬೇಕು ಅಂತಿದ್ದಾರೆ ಪಾಪರವರು. ಏನು ಹೇಳ್ತಿದ್ದಾರೆ ಕೇಳಿಸ್ಕೊಟ್ರಿ ಪಾಪರವರು. ಆ ಮುಟ್ಟಿದ್ರ ಮಣಿ ಯಾಕೆ ಉದಾಹರಣೆ ಕೊಡ್ತಿದ್ದಾರೆ? ಆ ಒಂದು ವೃಕ್ಷದ, ಆ ಗಿಡದ್ದು ಯಾಕೆ ಉದಾಹರಣೆ ಕೊಡ್ತಿದ್ದಾರೆ? ಅದೇ ತರಹ ಸ್ಥಿತಿ ನಿಮ್ಮದು ಹೇಗಾಗಬೇಕು ಅಂತ ಬಾಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಓನ್ಲಿ 1 ಸೆಕೆಂಡಿನ ಶುದ್ಧ ಸಂಕಲ್ಪದ ಶಕ್ತಿಯಿಂದ ಮಾಯೆ ಆ ಮುಟ್ಟಿದರ ಮನೆ ವೃಕ್ಷದ ಒಂದು ತರಹ ಮೂರ್ಛಿತ ಆಗಿಬಿಡಬೇಕು ಅಂತಿದ್ದಾರೆ ಬಾಬ್ರವ್ರು. ಆಗತ್ತಾ? ಮುಟ್ಟಿದ್ರ ಮನೆ ತರಹನೇ ಮೂರ್ಛಿತ ಆಗಿಬಿಡ್ಬೇಕು 1 ಸೆಕೆಂಡಿನ ಶುದ್ಧ ಸಂಕಲ್ಪದ ಶಕ್ತಿ. ಯಾರು ಮಾಡ್ತೀರಿ ಇದರ ಅಭ್ಯಾಸ ಪ್ರಾಕ್ಟಿಕಲ್ ಆಗಿ? ಪ್ರತಿನಿತ್ಯ ಜೀವನದಲ್ಲಿ ನಿಮ್ಮ ಅಂಗಸಂಗದಲ್ಲಿ ಯಾರಾದರೂ ಆ ಥರದವ್ರು ಬಂದೇ ಬರ್ತಾರೆ. ಶುದ್ಧ ಸಂಕಲ್ಪದ ಶಕ್ತಿ ಹೊಡೆತ ಕೊಡಿ ಅವರಿಗೆ. ಸೂಕ್ಷ್ಮವಾಗಿ ಪವರ್ಫುಲ್ ವೈಬ್ರೇಷನ್ಸ್ ಕೊಡಿ ಅವರಿಗೆ. ಶಕ್ತಿಯರೇ, ಪವರ್ಫುಲ್ ವೈಬ್ರೇಷನ್ ಹೋಗ್ಬೇಕು ಅವರಿಗೆ ನಿಮ್ಮಿಂದ. ಶುದ್ಧ ಸಂಕಲ್ಪ ಅವ್ರು ಹಂಗೆ ಅವರ ಆ ಒಂದು ಅಸುರಿ ಸಂಸ್ಕಾರ ಇಟ್ಕೊಂಡು ನಿಮ್ಮನ್ನು ನೋಡ್ತಾ ಇದ್ದಾರೆ ಅನ್ಕೊಡ್ರಿ. ಹಸಿರು ಸಂಸ್ಕಾರ ಇಟ್ಕೊಂಡು ನೋಡುವಂಥವ್ರಿಗೆ ನೀವು ಒಂದು ಶುದ್ಧ ಸಂಕಲ್ಪದ ಶಕ್ತಿ, ಒಂದು ವೈಬ್ರೇಷನ್ಸ್ ಕಳಿಸಿ ಹಿಂಗೆ ಮುಟ್ಟಿದ್ರೆ ಮಣಿ ಹೆಂಗೆ ಮೂರ್ಛಿತ ಆಗ್ತದೆ ಹಂಗೆ ಅವರು ಮೂರ್ಛಿತ ಆಗೋದು. ಮೂರ್ಛಿತ ಆಗೋದಂದ್ರೆ ಅವ್ರ ಸಂಸ್ಕಾರ ಅಲ್ಲೇ ಭಸ್ಮ ಆಗಬೇಕು. ಸೆಕೆಂಡಿನಲ್ಲಿ ನಿಮಗೆ ನಮಸ್ಕಾರ ಮಾಡಬೇಕು ಅವರು. ಸೆಕೆಂಡಿನಲ್ಲಿ ನಿಮಗೆ ನಮಸ್ತೆ ಮಾಡಬೇಕು ಅವರು. ಆ ಥರ ಒಂದು ಹಸಿರು ಸಂಸ್ಕಾರ ಇಟ್ಕೊಂಡು ಬಂದಂಥವ್ರು ಸಡನ್ನಾಗಿ ನಿಮ್ಮ ಕಾಲಿಗೆ ನಮಸ್ತೆ ಮಾಡಿರ್ಬೇಕು ಅವರು. ಇಲ್ಲ ಅಂದರೆ ಆ ಸಂಸ್ಕಾರ ಹೋಗಿ ನೆಕ್ಸ್ಟ್ ಟೈಮ್ ನಿಮ್ಮನ್ನು ಆ ಥರ ನೋಡಿರಬಾರ್ದು ಅವರು. ಶುದ್ಧ ಸಂಕಲ್ಪದ ಶಕ್ತಿಯಿಂದ ಅಂತಿದ್ದಾರೆ ಬಾಬಾ. ಸೆಕೆಂಡಿನ ಶುದ್ಧ ಸಂಕಲ್ಪದ ಶಕ್ತಿಯಿಂದ ಮಾಯೆಯನ್ನು ಮುಟ್ಟಿದ್ರ ಮನೆ ತರಹ ಮೂರ್ಛಿತ ಮಾಡಬಹುದು, ಆಗಬೇಕು, ಮಾಡಿಸ್ಬೇಕು. ऐसी ಸ್ಥಿತಿ नहीं आई, ಇನ್ನೂ ಬಂದಿಲ್ವಾ ಈ ಥರ ಸ್ಥಿತಿ ಕೇಳ್ತಿದ್ದಾರೆ ಪಾಪರು. अब तो यही सोचो कि विश्व के कल्याण प्रति ही थोड़ा सा समय रहा हुआ है.
नहीं तो विश्व की आत्माएं आप लोगों को उल्हना देंगी कि आप लोगों ने 35 वर्षों में इतनी पालना ली, फिर भी कहती हो योगी भव पवित्र भव बन रहे हो, और हमको कहती हो 4 वर्ष में वर्षा ले लो। फिर आपका ही उल्हना आपको देंगे, फिर आप क्या कहेंगे? जो कहते हो कि अभी बन रहे हैं वह बनेंगे, करेंगे, यहाँ भाषा भी बदलनी है। अभी मास्टर रचयिता बनो, विश्व कल्याणकारी बनो, अब अपने पुरुषार्थ में समय लगाना है, वहाँ समय बीत चुका है, अब दूसरों को पुरुषार्थ कराने में लगाओ, जबकि कहते हो दिन प्रतिदिन चढ़ती कला है। तो चढ़ती कला सर्व का भला, इसी लक्ष्य को हर सेकंड स्मृति में रखो। जो अपने प्रति समय लगाते हैं वह दूसरों की सेवा में लगाने से ऑटोमेटिकली अपनी सेवा हो ही जाएगा, हो ही जाएगी। अपनी तरक्की करने के लिए पुराने तरीकों को चेंज करो ना। जैसे समय बदलता जाता है, समस्याएं बदलती जाती है, प्रकृति का रूप रंग बदलता जाता है, वैसे अपने को भी अब परिवर्तन में लाओ। वहाँ रीति रस्म, वहाँ वही रफ्तार, वही भाषा, वही बोलना, हाँ अभी बदलना चाहिए बच्चे। आप अपने को ही नहीं बदलेंगे तो दुनिया को कैसे बदलेंगे? दुनिया को कैसे बदलेंगे? जैसे तमोगुण अति में जा रहा है, यह अनुभव होता है ना, तो आप फिर अतीन्द्रिय सुख में रहो, वहाँ अति गिरावट के तरफ और आप उन्नति के तरफ। उन्हों की गिरती कला, आपकी चढ़ती कला। अभी सुख को अतीन्द्रिय सुख में लाना है। इसलिए अंतिम स्टेज का यही गायन है कि अतीन्द्रिय सुख गोप गोपियों से पूछो। सुख की अति होने से विशेष अर्थात दुख की लहर के संकल्प का भी अंत हो जाएगा। तो अब यहाँ नहीं कहना कि करेंगे, बनेंगे, बनकर बना रहे हैं। अब सिर्फ सेवा के लिए ही इस पुरानी दुनिया में बैठे हैं। नहीं तो जैसे बाबा अव्यक्त बने वैसे आपको भी साथ ले जाते थे। लेकिन शक्तियों की जिम्मेवारी अंतिम कर्तव्य का पाठ नुंदा हुआ है। सिर्फ इसी पाठ के लिए बाबा अव्यक्त वतन में और आप व्यक्त में हो नोड़ी ಏನೇ ಹೇಳ್ತಿದ್ದಾರೆ ಬಾಬರು। ಬಾಬಾ ನೋಡಿ ಎಚ್ಚರಿಕೆ ಮಾತನ್ನು ಕೊಡ್ತಾರೆ। ವಿಶ್ವ ಕಲ್ಯಾಣದ ಪ್ರತಿ ಸ್ವಲ್ಪ ಸಮಯ ಉಳ್ಕೊಂಡಿದೆ, ಇಲ್ಲಾಂದರೆ ವಿಶ್ವದ ಆತ್ಮ ನೀವು ಮಕ್ಕಳಿಗೆ ಕಂಪ್ಲೇಂಟ್ ಮಾಡ್ತಾರೆ, ನಿಮ್ಮ ಮಕ್ಕಳ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ। ನೀವು 35 ವರ್ಷದಲ್ಲಿ ಇಷ್ಟೊಂದು ಪಾಲನೆ ತಗೊಂಡಿದ್ರಿ, ಪರಮಾತ್ಮನಿಂದ ಪಾಲನೆ ತಗೊಂಡಿದ್ರಿ, ಅಬ್ಬನ ಮಕ್ಕಳಾಗಿ ಇಷ್ಟು ವರ್ಷ ಆಗಿದೆ, ಆದರೂ ಇವಾಗಲೂ ಇನ್ನೂ ಹೇಳ್ತೀರಿ ಯೋಗಿ ಭವ ಪವಿತ್ರ ಭವ ಅಂತ ಹೇಳ್ತಾ ಇದ್ದೀರಿ, ಆಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ। ಮತ್ತು ನಮಗೆ ಹೇಳ್ತೀರಿ 4 ವರ್ಷದಲ್ಲಿ ಆಸ್ತಿ ತಗೊಳ್ರಿ ಅಂತ ಹೇಳ್ತೀರಿ, ಬಾಬನ ಪರಿಚಯ ತಗೊಂಡು 4 ವರ್ಷದಲ್ಲಿ ಆಸ್ತಿ ಸಿಗುತ್ತೆ ನಿಮಗಂತ ಹೇಳ್ತೀರಿ। ನಿಮ್ಮ ಒಂದು ಕಂಪ್ಲೇಂಟನ್ನು ನಿಮಗೆ ಕೊಡ್ತಾರೆ ಅವರು ಅಂತಾರೆ ಬಾಬ್ರವರು। ಮತ್ತೆ ನೀವೇನು ಹೇಳ್ತೀರಿ ಅವರಿಗೆ ಆ ಥರ ಅಂದಾಗ? ಯಾರು ನೀವು ಹಿಂಗೆ ಹೇಳ್ತೀರಿ ನಾವು ಇವಾಗ ಆಗ್ತೇವೆ ಮಾಡ್ತೇವೆ, ಈ ಭಾಷೆಯನ್ನು ಬದಲಾಯಿಸಿ, ಈಗ ಅರ್ಜೆಂಟಾಗಿ ಬದಲಾಯಿಸಿ ಮಾಡ್ತಾ ಇದ್ದೀವಿ, ಆಗ್ತೀವಿ ಬಿಡ್ರಿ, ಮಾಡ್ತೀವಿ ಬಿಡ್ರಿ, ಈ ಭಾಷೆ ಬದಲಾವಣೆ ಆಗಲಿ। ಇವಾಗ ಮಾಸ್ಟರ್ ರಚಯಿತರಾಗ್ರಿ, ವಿಶ್ವ ಕಲ್ಯಾಣಕಾರಿಗಳಾಗ್ರಿ, ಇವಾಗ ತಮ್ಮ ಪುರುಷಾರ್ಥದಲ್ಲಿ ಸಮಯವನ್ನು ತೊಡಗಿಸಬೇಕು। ಸಮಯ ಕಳೆದು ಹೋಯ್ತು, ಈಗ ಬೇರೆಯವ್ರನ್ನೂ ಕೂಡ ಪುರುಷಾರ್ಥ ಮಾಡುವುದರಲ್ಲಿ ತೊಡಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಅಂಡರ್ಲೈನ್ ಮಾಡಿಕೊಳ್ರಿ। अब अपने पुरुषार्थ में समय लगाना। ನೀವು ಇವಾಗ ನಿಮ್ಮ ಪುರುಷಾರ್ಥದಲ್ಲಿ ಸಮಯ ತೊಡಗಿಸ್ರಿ, ಆ ಸಮಯ ಕಳೆದು ಹೋಯಿತು, ಇವಾಗ ಇನ್ನಿತರರಿಗೂ ಕೂಡ ಪುರುಷಾರ್ಥವನ್ನು ಮಾಡಿಸುವುದರಲ್ಲಿ ತೊಡಗಿಸಿ। ಯಾವಾಗ ಹೇಳ್ತೀರಿ ದಿನ ಪ್ರತಿದಿನ ಚಡ್ತಿ ಕಲಾ, ದಿನ ಪ್ರತಿದಿನ ಚಡ್ತಿ ಕಲಾ ಆಗಿದೆ। ಹಾಗಾದರೆ ಚಡ್ತಿ ಕಲಾ ಸರ್ವರ ಬಲ। ನೀವು ಏರುವ ಕಲೆಯಲ್ಲಿದ್ದರೆ ಎಲ್ರದ್ದು ಬಲ ಆಗ್ತದೆ, ಎಲ್ರಿಗೂ ಒಳ್ಳೆಯದಾಗ್ತದೆ। ಈ ಒಂದು ಲಕ್ಷ್ಯವನ್ನು ಪ್ರತಿ ಸೆಕೆಂಡ್ ಸ್ಮೃತಿಯಲ್ಲಿ ಇಟ್ಟುಕೊಡ್ರಿ, ಚಡ್ತಿ ಕಲಾ ಸರ್ವಕ ಬಲ, ಚಡ್ತಿ ಕಲಾ ಸರ್ವಕ ಬಲ। ಏರುವ ಕಲೆ ಎಲ್ಲರ ಬಲ, ಎಲ್ಲರಿಗೂ ಒಳ್ಳೆಯದು। ನೀವು ಹೋಗ್ತಾ ಇದ್ದೀರಿ, ಇನ್ನಿತರನ್ನು ತಗೊಂಡು ಹೋಗ್ತಾ ಇದ್ದೀರಿ, ಇದನ್ನು ಸ್ಮೃತಿಯಲ್ಲಿ ಇಟ್ಟುಕೊಡ್ರಿ। ಯಾರು ತಮ್ಮ ಪ್ರತಿ ಸಮಯವನ್ನು ತೊಡಗಿಸ್ತಾರೆ, ಅಂಡರ್ಲೈನ್ ಮಾಡಿಕೊಡ್ರಿ,
ಯಾರು ತಮ್ಮ ಪ್ರತಿ ಸಮಯವನ್ನು ತೊಡಗಿಸ್ತಾರೆ ಅವರು ಇನ್ನಿತರರ ಸೇವೆಯಲ್ಲೂ ತೊಡಗಿಸುವುದರಿಂದ ಆಟೋಮೆಟಿಕ್ ಆಗಿ ತಮ್ಮ ಸೇವೆಯೂ ಆಗ್ಬಿಡ್ತದೆ ಹೊರದು ಅಂತಿದ್ದಾರೆ ಬಾಬ್ರವರು. ನೀವು ಅಷ್ಟೇ ಅಲ್ಲ, ನಿಮ್ಮ ಪ್ರತಿ ಸಮಯ ಕೊಡೋದಷ್ಟೇ ಅಲ್ಲ, ಇನ್ನಿತರರ ಸೇವೆಯಲ್ಲೂ ಕೂಡ ತೊಡಗಿಸುವುದರಿಂದ ಆಟೋಮೆಟಿಕ್ ನಿಮ್ಮ ಸೇವೆಯೂ ಕೂಡ ಆಟೋಮೆಟಿಕ್ ಆಗ್ತದೆ ಅಂತಾರೆ ಬಾಬ್ರವರು. ನಿಮ್ಮ ತರಿಕೆಗಳಿದಾವಲ್ಲ, ಪದ್ಧತಿಗಳಿದಾವಲ್ಲ, ಮಾಡುವುದಕ್ಕಾಗಿ ಹಳೆಯ ಒಂದು ಪದ್ಧತಿಯನ್ನು ಚೇಂಜ್ ಮಾಡಿಕೊಡ್ರಿ. ಹಳೆಯ ಪದ್ಧತಿಗಳೇನಿದೆ ಎಲ್ಲ ಚೇಂಜ್ ಆಗಬೇಕು. ಹೇಗೆ ಸಮಯ ಬದಲಾವಣೆ ಆಗ್ತಾ ಹೋಗ್ತದೆ, ಸಮಸ್ಯೆಗಳೂ ಬದಲಾವಣೆ ಆಗ್ತವೆ, ಪ್ರಕೃತಿಯ ಒಂದು ರೂಪ ರಂಗ ಬದಲಾವಣೆ ಆಗ್ತದೆ, ಪ್ರಕೃತಿಯ ರೂಪ ಬಣ್ಣ ಎಲ್ಲ ಚೇಂಜ್ ಆಗ್ತದೆ. ಹಾಗೆ ನಿಮ್ಮನ್ನು ಕೂಡ ಇವಾಗ ಪರಿವರ್ತನೆಯಲ್ಲಿ ತನ್ನಿ. ಅದೇ ರೀತಿ ಪದ್ಧತಿ, ಅದೇ ಸ್ಪೀಡು, ಅದೇ ಭಾಷೆ, ಅದೇ ಮಾತನಾಡೋದು ಹಾಗೇ ಇದೆ, ಆಟಿಟ್ಯೂಡ್ ಹಾಗೇ ಇದೆ ಅಂದರೆ ಹೇಗೆ? ಅದೇ ರೀತಿ ಪದ್ಧತಿನೇ ಫಾಲೋ ಮಾಡ್ತಿದ್ರು ಹಳೆಯದನ್ನೇ, ಅದೇ ಸ್ಪೀಡೇ ಇದೆ, ಅದೇ ಭಾಷೆನೇ ಇದೆ, ಅದೇ ಮಾತೇ ಇದೆ. ಇವಾಗ ಇದು ಬದಲಾವಣೆ ಆಗಬೇಕಾಗಿದೆ ಮಕ್ಕಳೇ, ಇವಾಗ ಇದು ಬದಲಾವಣೆ ಆಗಬೇಕಾಗಿದೆ ಅಂತಾರೆ ಪರಮಾತ್ಮ. आप अपने को ही नहीं बदलेंगे तो दुनिया को कैसे बदलेंगे? ನೀವು ನಿಮ್ಮನ್ನೇ ಬದಲಾವಣೆ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಪ್ರಪಂಚದವರನ್ನು ಹೆಂಗೆ ಬದಲಾವಣೆ ಮಾಡ್ತೀರಿ? ಇಡೀ ಪ್ರಪಂಚವನ್ನು ಹೇಗೆ ಪರಿವರ್ತನೆ ಮಾಡ್ತೀರಿ? ಹೇಗೆ ತಮೋಗುಣ ಬಹಳ ಅತಿಯಲ್ಲಿ ಹೋಗ್ತಾ ಇದೆ. ತಮೋಗುಣ ಗೊತ್ತಲ್ವ, ಬಹಳ ಕೆಟ್ಟದ್ದಾಗಿ ತಮೋಗತಿ ಬಂದುಬಿಟ್ಟಿದೆ, ಎಷ್ಟು ಅತಿಯಲ್ಲಿ ಹೋಗ್ತಾ ಇದೆ. ಇದು ಅನುಭವನೂ ನಿಮಗಾಗ್ತಾ ಇದೆ. ವಾಯುಮಂಡಲದಲ್ಲಿ ಎಲ್ಲೋ ಒಂದು ಕಡೆ ಹೋದರೆ ಅಂದ್ಕೊಡ್ರಿ, ನೀವು ಎಲ್ಲಿ ಯೋಗ ಮಾಡ್ತೀರಿ, ಎಲ್ಲಿ ತಪಸ್ಸು ಮಾಡ್ತೀರಿ, ಆ ಜಾಗ ಬಿಟ್ಟು ಎಲ್ಲೋ ಹೊರಗಡೆ ಹೋದ್ರಿ, ಹಳ್ಳಿಗೋ ಯಾವುದೋ ಊರಿಗೆ ಹೋದ್ರಿ, ಅಲ್ಲಿ ವಾಯುಮಂಡಲ ಹೇಗೆ ನಿಮ್ಮನ್ನು ಅದರಲ್ಲಿ ತನ್ನ ಪರಿಣಾಮದಲ್ಲಿ ತರುವಂತಹ ಪ್ರಯತ್ನ ಮಾಡ್ತಾರೆ ನೋಡಿದ್ದೀರಾ? ಅನುಭವ ಇದೆ ಎಲ್ರಿಗೂ. ಎಷ್ಟು ತಮೋಗುಣಿ ಇದೆ ಹೊರಗಡೆ ವಾಯುಮಂಡಲ. ಆ ವೈಬ್ರೇಷನ್ ಬೇಗ ಹತ್ತತ್ತೆ. ವಾಪಸ್ ನೀವು ರಾತ್ರಿ ಮನೆಗೆ ಬನ್ನಿ, ಎಷ್ಟು ಚಿಡ್ಚಿಡಾಪನ ಇರ್ತದೆ ನಿಮ್ಮಲ್ಲಿ. ಅಲ್ಲಿ ವಾಯುಮಂಡಲ ಅಂಟಿಸ್ಕೊಂಡು ಬಂದಿರ್ತೀರಲ್ವ, ಚಿಡ್ಚಿಡಾಪನ ಇರ್ತದೆ. ಎಲ್ಲಿ ತನಕ ಬಾಬನ ಜೊತೆ ಬಂದು ಯೋಗ ಮಾಡಿ, ಸ್ನಾನ ಮಾಡಿ ಯೋಗ ಮಾಡೋ ತನಕ ನಿಮಗೆ ಆ ಚಿಡ್ಚಿಡಾಪನ ಹೋಗುವುದಿಲ್ಲ. ಯಾಕೆ ಹೇಳ್ರಿ? ತಮೋಗುಣಿ ಅಷ್ಟು ತುಂಬಿ ತುಳುಕ್ತಾ ಇದೆ ಹೊರಗಡೆ ಜಗತ್ತಿನಲ್ಲಿ. ಹೊರಗಡೆ ಅಂದರೆ ನಾವಿರೋ ಜಗತ್ತೇ, ಮತ್ತೆ ಯಾವುದೂ ಅಲ್ಲ. ತಮೋಗುಣ ಬಹಳ ಅತಿಯಲ್ಲಿ ಹೋಗ್ತಾ ಇದೆ. ನಿಮಗೆ ಅನುಭವ ಆಗತ್ತಲ್ಲ, ಗೊತ್ತೈತಲ್ಲ, ನಿಮಗೆ ಗೊತ್ತಿದೆಯಲ್ವ, ನಿಮಗೆ ಅಂತಿದ್ದಾರೆ ಬಾಬ್ರವರು. ನೀವು ಹೋದಂಥ ಸ್ಥಾನ, ನೀವು ನಡೆದಾಡುವಂಥ ಸ್ಥಾನ, ನೀವು ಹತ್ತುವಂಥ ಬಸ್ಸು ಎಷ್ಟು ತಮೋಗುಣ ಇದೆ ತಮ್ಮೆಲ್ರಿಗೂ ಗೊತ್ತಿದೆಯಲ್ವ. ಓಡಾಡ್ತೀರಿ, ಬಜಾರಲ್ಲಿ ತಿರುಗ್ತಿರಲ್ವ, ಹೋಗ್ತಿರಲ್ವ, ಬಜಾರಕ್ಕಂತ ಹೋಗ್ತೀರಿ, ಹೊರಗಡೆ ಹೋಗ್ತೀರಿ. ವಾಯುಮಂಡಲ ಎಷ್ಟೋ ಕೆಟ್ಟು ಹೋಗಿದೆ ಗೊತ್ತು, ಹಾಳಾಗಿದೆ ಗೊತ್ತಿದೆ ನಿಮಗೆ. ಇನ್ನೂ ಜಾಸ್ತಿ ಆಗ್ತಾ ಇದೆ. ನಿಮಗೆ ಅನುಭವ ಆಗುತ್ತೆ ತಾನೇ ಅಂತಿದ್ದಾರೆ ಬಾಬ್ರವರು. ಅನುಭವ ಆಗುತ್ತಲ್ವಾ? ಅನುಭವ ಇದೆ. ವೆರಿ ಗುಡ್. ತೋ ಮತ್ತೆ ನೀವು ಅತೀಂದ್ರಿಯ ಸುಖದಲ್ಲಿರಬೇಕು. ಅತಿ ಬೀಳುವಿಕೆಯ ಕಡೆ ಹಾಗೂ ನೋಡಿ, ಅವರೆಲ್ಲ ಏನು ಮಾಡ್ತಾರೆ? ಅವರೆಲ್ಲ ಅತಿ ಕೆಳಗಡೆ ಬೀಳುವುದ ಕಡೆ ಇರ್ತಾರೆ. ನೀವು ಉನ್ನತಿ ಕಡೆ ಇರಬೇಕು. ಅಂಡರ್ಲೈನ್ ಮಾಡ್ಕೋಬೇಕು ಈ ಪಾಯಿಂಟ್. ಹೊರಗಡೆ ಜಗತ್ತಿನವರು ಬೀಳುವುದರಲ್ಲೇ ಇರ್ತಾರೆ. ಇನ್ನೂ ಕೆಟ್ಟ ಕರ್ಮವನ್ನು ವಿಕೃತ ರೂಪದಲ್ಲಿ ಮಾಡುವುದರಲ್ಲೇ ಇರ್ತಾರೆ, ಬೀಳುವುದರಲ್ಲೇ ಇರ್ತಾರೆ, ಗಿರಾವಟ್ ಆ ಕಡೆ ಇರ್ತಾರೆ. ನೀವು ನಿಮ್ಮ ಉನ್ನತಿ ಕಡೆ ಇರ್ರಿ. ಅವ್ರದ್ದು ಗಿರತಿ ಕಲಾ, ನಿಮ್ಮದು ಛಡತಿ ಕಲಾ ಅಂತಾರೆ. ಅವ್ರು ಬೀಳುವ ಕಲೆ, ನಿಮ್ಮದು ಏಳುವ ಕಲೆ ಅಂತಾರೆ ಬಾಬಾ, ಏರುವ ಕಲೆ. ಇವಾಗ ಸುಖವನ್ನು ಅತೀಂದ್ರಿಯ ಸುಖದಲ್ಲಿ ತನ್ನಿ ಅಂತಾರೆ ಬಾಬ್ರವರು. ಇವಾಗ ಏನು ಮಾಡಬೇಕು? ಅತೀಂದ್ರಿಯ ಸುಖದಲ್ಲಿ ತನ್ನಿ. ಸುಖ ಇದೆ, ಅದನ್ನು ಅತೀಂದ್ರಿಯ ಸುಖದಲ್ಲಿ ತನ್ನಿ. ಹೀಗಾಗಿ ಅಂತಿಮ ಸ್ಟೇಜ್ದು ಇದೇ ಒಂದು ಇದು ಆಗಿದೆ ಅಂತಿದ್ದಾರೆ, ಗಾಯನ ಆಗಿದೆ ಅಂತಿದ್ದಾರೆ ಪರಮಾತ್ಮ. ಅಂತಿಮ ಸ್ಟೇಜ್ನ ಗಾಯನ ಇದೇ ಆಗಿದೆ. ಏನು ಗಾಯನ ಆಗಿದೆ? ಅತೀಂದ್ರಿಯ ಸುಖವನ್ನು ಕೇಳಬೇಕು ಅಂದರೆ ಯಾರನ್ನು ಕೇಳಬೇಕು? ಅತೀಂದ್ರಿಯ ಸುಖವನ್ನು ನೀವು ಕೇಳಬೇಕು ಅಂದರೆ ಯಾರನ್ನ ಕೇಳಬೇಕು? ಅತೀಂದ್ರಿಯ ಸುಖ ಯಾರು ಮಾಡಿದ್ದಾರೆ ಅಂತ ಕೇಳಿದ್ರೆ ಯಾರನ್ನ ಕೇಳಬೇಕು? ಗೋಪಿ ಕೇಳೋದಿದ್ರೆ ಗೋಪಿಕೆಯರು ಯಾರು? ಸತ್ಯಭಾಮ ಅಕ್ಕವರು, ಸರೋಜ ಅಕ್ಕವರು. ಹೌದು ಅಲ್ವೋ? ನಾವೇ ಗೋಪಿಕೆಯರು. ಅತೀಂದ್ರಿಯ ಸುಖ ಆಗತ್ತೆ ತಾನೇ? ಪರಮಾತ್ಮನ ಜೊತೆ ನಿರಂತರ ಮೌನದಲ್ಲಿದ್ದು, ನಿರಂತರ ಅವರ ಅವ್ಯಕ್ತ
ಸ್ಟೇಜ್, ನಮ್ಮ ಸ್ವಯಂ ಅವ್ಯಕ್ತ ಸ್ಟೇಜು. ಬಾಬರವರ ಜೊತೆ ಸಂಘದ ರಂಗಿನಲ್ಲಿದ್ದಾಗ ಆ ಅತೀಂದ್ರಿಯ ಸುಖ ಅನುಭವ ಆಗಿರ್ತದೆ. ಕೇಳೋದಿದ್ರೆ ನಾವು ಗೋಪ ಹತ್ರ ಕೇಳ್ರಿ ಅಂತಾರೆ ಬಾಬರು. ಸುಖದ ಒಂದು ಅತಿ ಇರುವುದರಿಂದ ವಿಶೇಷ ಅಂದರೆ ದುಃಖದ ಒಂದು ಅಲೆಯ ಸಂಕಲ್ಪವೂ ಅಂತ್ಯವಾಗ್ಬಿಡ್ತದೆ. ಏನು ಹೇಳಿದ್ರು ಬಾಬಾ? ಸುಖ ಅತಿ ಇರುವುದರಿಂದ, ಅತೀಂದ್ರಿಯ ಸುಖ, ಅತಿ ಇಂದ್ರಿಯ ಸುಖ, ಇಂದ್ರಿಯ ಅತೀತ ಅಥವಾ ಸುಖದ ಅತಿ ಸ್ಟೇಜ್, ಸುಖದ ಅತಿ ಸ್ಟೇಜ್ ವಿಶೇಷ. ಅದರ ಅರ್ಥ ದುಃಖದ ಅಲೆಗಳ ಸಂಕಲ್ಪವೂ ಅಂತ್ಯವಾಗ್ಬಿಡ್ತದೆ ಅಂತಾರೆ ಬಾಬರು. ಹಾಗಾದರೆ ಇವಾಗ ಇದನ್ನು ಹೇಳಬೇಡ್ರಿ ನನಗೇನು ಕರೆಂಗೆ ಬನೆಂಗೆ ಮಾಡ್ತೀವಿ ಆಗ್ತೀವಿ ಅನ್ಬೇಡ್ರಿ ನನಗೆ. ಬನ್ಕರ್ ಬನಾರಹೆ ಆಗಿಬಿಟ್ಟು ಇನ್ನಿತರನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು ಬಾಬರವರಿಗೆ. ಈಗ ಬರೀ ಸೇವೆಗೋಸ್ಕರನೇ ಈ ಒಂದು ಹಳೆಯ ಪ್ರಪಂಚದಲ್ಲಿ ಕುಳಿತಿದ್ದುಕೊಂಡಿದ್ದೀರಿ ನೀವು. ಸೇವೆಗೋಸ್ಕರನೇ ಹಳೆಯ ಪ್ರಪಂಚದಲ್ಲಿ ಕುಳಿತುಕೊಂಡಿದ್ದೀರಿ. ಇಲ್ಲ ಅಂದರೆ ಹೇಗೆ ಬಾಬಾ ಅವ್ಯಕ್ತ ಆಗಿದ್ರು, ಆದರೂ ಹಾಗೇ ನಿಮ್ಮನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಿದ್ರಲ್ವ. ನಾವು ಯಾವಾಗಲೂ ಹೋಗ್ಬಿಡ್ತಿದ್ವಿ, ಸೇವೆಗೋಸ್ಕರ ಉಳ್ಕೊಂಡಿದ್ದೀವಿ ನೀವು ಅಂತಾರೆ ಬಾಬರು. ತಮ್ಮೆಲ್ಲರಿಗೂ ಬಾಬನ ಜೊತೆ ಕನೆಕ್ಷನ್ ಚೆನ್ನಾಗಿದ್ದವರಿಗೆ ಅನುಭವ ಇರಬೇಕು. ಏನು ಅನುಭವ ಇರಬೇಕು ಅಂದರೆ, ನೀವು ಜಸ್ಟ್ ವಿಚಾರ ಮಾಡಿರಿ, ಒಂದು 5-6 ವರ್ಷದಿಂದ ನಿಮ್ಮ ಬಳಿ ವಿಚಿತ್ರವಾದ ಘಟನೆಗಳು ನಡೆದಿದೆ ಜೀವನದಲ್ಲಿ. ಅಕಾಲ ಮೃತ್ಯುನೇ ಆಗಬೇಕಾಗಿತ್ತು, ಭೂತನೇ ಸೇರಿಕೊಂಡು ಏನೋ ಆಗಬೇಕಾಗಿತ್ತು, ಅಕಾಲ ಮೃತ್ಯು ಆಗಬೇಕಾಗಿತ್ತು. ಆ ಥರದ ಒಂದು ದುರ್ಮರಣಗಳ ಒಂದು ಸಿಚುವೇಶನಲ್ಲಿ ನಿಮ್ಮ ಸ್ಥಿತಿ ಹೇಗಿತ್ತು, ನಿಮ್ಮನ್ನು ಹೆಂಗೆ ಬಾಬಾ ಕಾಪಾಡ್ತಾ ಇದ್ದಾರೆ, ಆವಾಗಲೇ ಸತ್ತು ಹೋಗಬೇಕಾಗಿರೋರು ನಾವು. ಅರ್ಥ ಮಾಡಿಕೊಡ್ರಿ ಪಾಯಿಂಟನ್ನು. ಪರಮಾತ್ಮ ಸೇವೆಗೋಸ್ಕರ ನಮ್ಮನ್ನಿಲ್ಲಿ ನಿಲ್ಲಿಸಿದ್ದಾರೆ. ದುರ್ಮರಣಗಳಲ್ಲೇ ಹೋಗಬೇಕಾಗಿತ್ತು, ಆದರೆ ಪರಮಾತ್ಮನ ಕೈ ಹಿಡಿದಿರುವ ಕಾರಣ ಸೇವೆಗೋಸ್ಕರ ನಿಮ್ಮನ್ನು ನಿಮಿತ್ತ ಮಾಡಿಟ್ಟಿದ್ದಾರೆ. ಆ ಘಟನೆಗಳನ್ನು ನೆನಪು ಮಾಡ್ಕೊಂಡು ನೋಡ್ರಿ ನೀವು. ನಿಮಗೆ ಯಾರಿಗೆ ಬಾಬಾ ಜೊತೆ ಬುದ್ಧಿ ಲೈನ್ ಕ್ಲಿಯರ್ ಇದೆ ಅವ್ರಿಗೆ ಅರ್ಥ ಆಗ್ತಿದೆ. ಈ ಕ್ಷಣದಲ್ಲಿ ಆ ಸಮಯದಲ್ಲಂತೂ ಡೆಫಿನೆಟ್ಲಿ ನಾನು ಹೋಗಿರೋದೆ, ಆದರೆ ನಾನು ಹೆಂಗೆ ಜೀವ ಉಳಿತು ಗೊತ್ತಿಲ್ಲ ಅನ್ನುವಂಥವ್ರು ಅನುಭವಿ ಇರ್ತೀರಿ. ಹೆಂಗೆ ಉಳ್ಕೊಂಡೇ ಏನೋ ಅನ್ನುವಂಥದ್ದು ಇರ್ತದೆ. ಆ ಥರದ್ದು ಆಗಿರ್ತವೆ. ಅಂಥವ್ರನ್ನ ಬಾಬಾ ಬೇಗೊತ್ತನ್ನೇ ಬದುಕಿಸಿದ್ದಾರೆ ಅಂತ. ಸೇವೆಗೋಸ್ಕರ ನಿಮಿತ್ತ ಮಾಡಿಟ್ಟಿದ್ದಾರೆ ನಿಮ್ಮನ್ನು ಅಂತ. ಕೆಲವರಲ್ಲಿ ಆಗಿರ್ತದೆ, ಅನುಭವ ಆಗಿರ್ತದೆ. ಬಾಬಾ ಏನು ಹೇಳಿದ್ರು? ಬನ್ಕರ್ ಬನಾ ರಹೆ ಸಿರ್ಫ್ ಸೇವಾ ಕೆ ಲಿಯೇ ಹಿ ಇಸ್ ಪುರಾಣಿ ದುನಿಯಾ ಮೇ ಬೈಠೆ. ಬರೀ ಸೇವೆಗೋಸ್ಕರ ಈ ಹಳೆ ಪ್ರಪಂಚದಲ್ಲಿ ಇದ್ದೀರಿ ನೀವು. ಇಲ್ಲ ಅಂದರೆ ಹೇಗೆ ಬಾಬಾ ಅವ್ಯಕ್ತ ಆದರು ಬ್ರಹ್ಮ ಬಾಬಾ, ಹಾಗೇನು ನೀವು ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತಿದ್ರು ಅಂತಾರೆ ಬಾಬರು. ಆದರೆ ಶಕ್ತಿಯರ ಒಂದು ಜವಾಬ್ದಾರಿ, ಅಂತಿಮ ಕರ್ತವ್ಯದ ಪಾತ್ರ ನಿಗದಿ ಮಾಡಲಾಗಿದೆ. ಬರೀ ಇದೇ ಪಾತ್ರಕ್ಕಾಗಿ ಬಾಬಾ ಅವ್ಯಕ್ತ ವತನದಲ್ಲಿ ಹಾಗೂ ನೀವು ವ್ಯಕ್ತದಲ್ಲಿದ್ದೀರಿ. ಅಂತಿಮ ಕರ್ತವ್ಯದ ಒಂದು ಪಾತ್ರ ನಿಮಗೆ ಫಿಕ್ಸ್ ಮಾಡಿದ್ದೀನಿ. ಹಾಗಾಗಿ ಈ ಪಾತ್ರಕ್ಕಾಗಿಯೇ ಬಾಬಾ ಬ್ರಹ್ಮ ಬಾಬಾ ಅವ್ಯಕ್ತ ವತನದಲ್ಲಿ, ನೀವು ವ್ಯಕ್ತದಲ್ಲಿದ್ದೀರಿ. व्यक्त भाव में फंसी हुई आत्माओं को इस व्यक्त भाव से छुड़ाने का कर्तव्य आप आत्माओं का है. ಫಿನಿಶ್. ಬಾಬಾ ನಮಗೆ ಜವಾಬ್ದಾರಿ ಕೊಟ್ಬಿಟ್ರು. ವ್ಯಕ್ತ ಭಾವದಲ್ಲಿ ಸಿಕ್ಕಾಕೊಂಡಿರುವ ಆತ್ಮಗಳನ್ನು ಈ ವ್ಯಕ್ತ ಭಾವದಿಂದ ಬಿಡುಗಡೆ ಮಾಡುವ ಕರ್ತವ್ಯ ನೀವು ಆತ್ಮಗಳದಿದೆ. तो जिस कर्तव्य के लिए इस स्थूल वतन में अब तक रहे हुए हो, उसी कर्तव्य को पालन करने में लग जाओ ना. ಹಾಗಾದರೆ ಯಾವ ಕರ್ತವ್ಯಕ್ಕಾಗಿ ಈ ಸ್ಥೂಲ ವತನದಲ್ಲಿ ಇಲ್ಲಿಯ ತನಕ ಉಳ್ಕೊಂಡಿದ್ದೀರಿ, ಅದೇ ಕರ್ತವ್ಯವನ್ನು ಪಾಲನೆ ಮಾಡುವುದರಲ್ಲಿ ತೊಡಗಿರಲ್ವಾ? ನಿಮ್ಮನ್ನು ತೊಡಗಿಸಿರಲ್ವಾ? तब तक बाप भी आप सभी का सूक्ष्म वतन में आह्वान कर रहे हैं. ಅಲ್ಲಿ ತನಕ ಬಾಬ್ರವರು ಕೂಡ ಸೂಕ್ಷ್ಮ ವತನದಲ್ಲಿ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಕ್ಯೋಂಕಿ ಘರ್ ತೋ ಸಾಥ್ ಚಲ್ನಾ ಹೇ ನಾ. ಅಲ್ಲಿ ತನಕ ಬ್ರಹ್ಮ ಬಾಬಾ ಸೂಕ್ಷ್ಮ ವತನದಲ್ಲಿ ಕುತ್ಕೊಂಡು ನಮ್ಮನ್ನು ವೆಲ್ಕಮ್ ಮಾಡ್ಲಿಕ್ಕೆ ನಿಂತ್ಕೊಳ್ತಾರೆ. ಯಾಕಂದರೆ ಬಾಬಾ ಜೊತೆ ಕರ್ಕೊಂಡು ಹೋಗ್ಬೇಕಲ್ಲ ನಮ್ಮನ್ನು. ನಾವು ಒಬ್ಬರೇ ಹೋಗ್ಲಿಕ್ಕೆ ಆಗಲ್ವಲ್ಲ. ಅಪ್ಪಾಜಿ ನಮಗೋಸ್ಕರ ಕಾಯ್ತಾರೆ ಬ್ರಹ್ಮ ಬಾಬಾ. आपके बिना बाप भी अकेला घर में नहीं जा सकता. ನೀವಿಲ್ಲದೆ ಬ್ರಹ್ಮ ಬಾಬನು ಕೂಡ ಮನೆ ಒಳಗಡೆ ಒಬ್ಬರೇ ಹೋಗ್ಲಿಕ್ಕೆ ಆಗಲ್ಲ, ಮತ್ತು ಶಿವಬಾಬನು ಕೂಡ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅಂತಾರೆ.
इसलिए अब जल्दी जल्दी स्थूल वतन के कर्तव्य का पालन करो. ಈಗ ಏನು ಮಾಡ್ಬೇಕು, ಜಲ್ದಿ ಜಲ್ದಿ ಈ ಸ್ಥೂಲ ವತನದ ಕರ್ತವ್ಯದ ಒಂದು ಪಾಲನೆಯನ್ನು ಮಾಡಿರಿ. फिर 7 घर में चलेंगे, वहाँ अपने राज्य में राज करेंगे. ಬ್ರಹ್ಮ ಬಾಬಾ ಹೇಳ್ತಿದ್ದಾರೆ, ಆಮೇಲೆ ಜೊತೆಗೆ ಮನೆಗೆ ಹೋಗೋಣ, ಆಮೇಲೆ ನಮ್ಮ ರಾಜ್ಯದಲ್ಲಿ ನಾವು ರಾಜ್ಯ ಮಾಡೋಣ್ರಿ ಮಕ್ಕಳೇ ಅಂತ ಪ್ರೀತಿಯಿಂದ ಹೇಳ್ತೇವೆ ಬ್ರಹ್ಮ ಬಾಬಾ. फिर 7 घर में चलेंगे, वहाँ अपने राज्य में राज्य करेंगे. अब कितना समय ಅವ್ಯಕ್ತ ವತನ में ಆಹ್ವಾನ करेंगे. ಇನ್ನೂ ಎಷ್ಟು ಸಮಯ ನಾವು ಕುತ್ಕೊಂಡು ನಿಮ್ಮನ್ನು ಆಹ್ವಾನ ಮಾಡಬೇಕು ಅವ್ಯಕ್ತ ವತನದಲ್ಲಿ. इसलिए बाप समान बनो. ಹಾಗಾಗಿ ಬ್ರಹ್ಮ ಬಾಬರವರ ಸಮಾನ ಆಗರಿ. क्या बाप विश्व कल्याणकारी बनने से अपने आप को संपन्न नहीं बना सके? ತಂದೆ ಬ್ರಹ್ಮ ಬಾಬಾ ವಿಶ್ವ ಕಲ್ಯಾಣಕಾರಿ ಆಗುವುದರಿಂದ ತಮ್ಮನ್ನು ತಾವು ಸಂಪನ್ನ ಮಾಡ್ಕೊಳ್ಳಿಲ್ವಾ? ಬ್ರಹ್ಮ ಬಾಬಾ ಮಾಡ್ಕೊಂಡು ತಾನೆ बनाया ना. तो जैसे बाप ने हर संकल्प हर कर्म बच्चों के प्रति व विश्व की आत्माओं प्रति लगाया, वैसे ही फॉलो फॉलो करो ना. ಹೇಗೆ ತಂದೆಯೂ ಕೂಡ ಪ್ರತಿ ಸಂಕಲ್ಪ ಪ್ರತಿ ಕರ್ಮ ಮಕ್ಕಳ ಪ್ರತಿ ವಿಶ್ವದ ಆತ್ಮಗಳ ಪ್ರತಿ ತೊಡಗಿಸಿದ್ದಾರೆ, ಹಾಗೆಯೇ ನೀವು ಫಾಲೋ ಫಾದರ್ ಮಾಡಿ ಅಲ್ಲ. अच्छा ऐसे हर संकल्प हर कर्म विश्व कल्याण अर्थ लगाने वाले बाप समान बनाने वाले बच्चों प्रति याद प्यार और नमस्ते ಅಂತಿದ್ದಾರೆ ಪರಮಾತ್ಮ. ಒಳ್ಳೆಯದು. ಈ ಥರ ಪ್ರತಿ ಸಂಕಲ್ಪ ಪ್ರತಿ ಕರ್ಮ ವಿಶ್ವ ಕಲ್ಯಾಣದ ಅರ್ಥ ತೊಡಗಿಸುವಂಥವರು, ತಂದೆಯ ಸಮಾನ ಆಗುವಂತಹ ಮಕ್ಕಳಿಗೆ ಮಕ್ಕಳ ಪ್ರತಿ ಪರಮಾತ್ಮ ನೆನಪು ಮತ್ತು ಪ್ರೀತಿ ನಮಸ್ತೆ ಅಂತಿದ್ದಾರೆ. ನಾವೆಲ್ಲರೂ ಪರಮಾತ್ಮನಿಗೆ ಸತ್ಯ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ ಅಪ್ಪಾಜಿ, ನಮಸ್ತೆ ಅಂತ ಹೇಳ್ತಿದ್ವ ನೋಡಿ. ನಮಸ್ತೆ ನಮಸ್ತೆ. ನಾವೆಲ್ಲರೂ ಕೂಡ ಪರಮಾತ್ಮನಿಗೆ ನಮಸ್ತೆ ಅಪ್ಪಾಜಿ, ನಮಸ್ತೆ ಅಪ್ಪಾಜಿ, ನಮಸ್ತೆ ಅಪ್ಪಾಜಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಬಾಪ್ದಾದ ಯಾವ ಯಾವ ಮಗು ಮುದ್ದು ಮುದ್ದಾದ ಫರಿಸ್ತಾ ಪರಮಾತ್ಮ ಸಾನ್ನಿಧ್ಯದಲ್ಲಿರುವ ಫರಿಸ್ತಾ ಪರಮಾತ್ಮ ಕಣ್ಣು ಮಣಿಗಳಾಗಿದ್ದೀರಿ, ನಿರಂತರ ತಪಸ್ವಿಗಳಾಗಿದ್ದೀರಿ, ನಿರ್ವಿಘ್ನ ಆತ್ಮಗಳಾಗಿದ್ದೀರಿ. ಕೈಗಳು ಕೆಲಸ ಮಾಡ್ತಾ ಇದ್ರು, ಬುದ್ಧಿ ಅಪ್ಪಾಜಿಯೊಂದಿಗೆ ಅಂಟಿಸಿಕೊಂಡಿದ್ದೀರಿ. ಅತೀ ಪ್ರೀತಿ ಅತೀ ಲಾಡಲೆ ಮಕ್ಕಳಿಗೆ ಬಾಬಾ ಟೋಲಿಯನ್ನು ತಿನ್ನಿಸ್ತಾ ಇದ್ದಾರೆ. ನಾವೆಲ್ಲರೂ ಟೋಲಿಯನ್ನು ಸ್ವೀಕರಿಸ್ತಾ ಇದ್ದೇವೆ, ಟೋಲಿಯನ್ನು ಸ್ವೀಕರಿಸ್ತಾ ಇದ್ದೇವೆ, ನಾವೆಲ್ಲರೂ ಟೋಲಿಯನ್ನು ಸ್ವೀಕರಿಸ್ತಾ ಇದ್ದೇವೆ. ಅಮೃತವನ್ನು ಕೊಡಿಸ್ತಾ ಇದ್ದಾರೆ. ಅಮರ ಭವ ಅಮರ ಭವ ಅಮರ ಭವ ಅಮರ ಭವದ ವರದಾನ ನಮ್ಮೆಲ್ಲರೂ ಹಗೂರನ್ನಾಗಿ ಮಾಡಿದ್ದಾರೆ. ಎಲ್ಲ ಹೊರೆಯನ್ನು ತೆಗೆದುಕೊಂಡಿದ್ದಾರೆ. ಭಸ್ಮವಾಗಿದೆ, ಎಲ್ಲ ಹೊರೆ ಭಸ್ಮವಾಗಿದೆ. ಪಾಪದ ಹೊರೆ, ವಿಕರ್ಮದ ಹೊರೆ, ಚಿಂತೆಯ ಹೊರೆ, ವ್ಯರ್ಥ ಸಂಕಲ್ಪಗಳ ಹೊರೆ, ವ್ಯರ್ಥ ಮಾತುಗಳ ಹೊರೆ ಪ್ರತಿಯೊಂದು ಸ್ವಾಹ ಆಗಿದೆ. ನಾನು ಸ್ವಹ, ನನ್ನ ಎಂಟೈರ್ ಏನೆಲ್ಲ ನಂದು ಹದ್ದಿನ ಆಸ್ತಿ ಇದೆ ಸ್ವಾಹ, ಹದ್ದಿನ ಅಂತಸ್ತಿದೆ ಸ್ವಾಹ, ನಂದು ನಂದು ಅನ್ನೋದು ಎಲ್ಲವೂ ಸ್ವಾಹ ಮಾಡಿಬಿಟ್ಟಿದ್ದೇವೆ. ಹಗೂರರಾಗಿ ಟ್ರಸ್ಟಿ ಆಗಿಬಿಟ್ಟಿದ್ದೇವೆ. ಪರಮಾತ್ಮ ಸಂಘದ ರಂಗಿನಲ್ಲಿ ರಂಗೀತರಾಗಿ ಬಿಟ್ಟಿದ್ದೇವೆ. ಪರಮಾತ್ಮ ಒಂದೊಂದು ಮಗುವಿನ ಕೊರಳಲ್ಲಿ ಹಾರವನ್ನು ಹಾಕ್ತಾ ಇದ್ದಾರೆ, ಹೂಗಳ ಹಾರವನ್ನು ಹಾಕ್ತಾ ಇದ್ದಾರೆ. ಒಂದೊಂದು ಮಗುವಿನ ಕೊರಳಲ್ಲಿ ಹೂವಿನ ಹಾರ ಹಾಕಿ ವಿಜಯ್ ಭವ ವಿಜಯ್ ಭವ ಅಂತ ಹೇಳ್ತಾ ಬಾಪ್ದಾದ ವಿದಾಯ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಬಾಪ್ದಾದರವರಿಗೆ ಸತ್ಯ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ ಅಪ್ಪಾಜಿ, ನಮಸ್ತೆ ಅಂತ ಹೇಳ್ತಾ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಮೃಕುಟಿಯ ಮಧ್ಯದಲ್ಲಿ ಬಂದು ನಾನು ಆತ್ಮ ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ, ಸ್ವದರ್ಶನ ಚಕ್ರಧಾರಿಗಳಿಗೆ, ನಿರಂತರ ತಪಸ್ವಿ ಮೂರ್ತಿಗಳಿಗೆ ಓಂ ಶಾಂತಿ, ಓಂ ಶಾಂತಿ.